ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಒಂದು ವಿಷಯವನ್ನು ಹೇಳ್ಬಿಡ್ತೀನಿ. ಇವತ್ತು ಈ ನನ್ನ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಶತಕದ ಸಂಭ್ರಮ. ಇವತ್ತಿಗೆ ಸುಮಾರು 100 ಸಂಚಿಕೆಗಳಾಗುತ್ತೆ. ಆ್ಯಂಡ್ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಕ್ಸಾಕ್ಟ್ಲಿ ಮಾರ್ಚ್ 31ನೇ ತಾರೀಕು ನಾನು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಮಾರ್ಚ್ 31 ಅಂತ ಹೇಳಿದ್ರೆ ಬಹಳ ಪೀಕಲ್ಲಿ ನಮ್ಮ ದೇಶದಾದ್ಯಂತ ಲಾಕ್ಡೌನ್ ಅಸ್ತಿತ್ವದಲ್ಲಿತ್ತು. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದೆ. ಮನೆಗೆ ದಿನಪತ್ರಿಕೆಗಳು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಶೆಡ್ಯೂಲೇ ಒಂಥರ ರೆಕಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಾಬ್ಲಮ್ ನಾನೇನು ಫೇಸ್ ಮಾಡಿದೆ ಸೇಮ್ ಪ್ರಾಬ್ಲಮ್ಸನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿರ್ಬೋದು ಅಂತ ನನಗೆ ಅನಿಸ್ತು. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಫೀಲ್ಡಲ್ಲಿ ನ್ಯೂಸ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಆ ಒಂದು ದಿನ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಅವತ್ತಿನ ದಿನದಿಂದ ಈ ಒಂದು ದಿನಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಬಂತು. ಆ್ಯಂಡ್ ಹಾಗಾಗಿ ತಕ್ಷಣಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸತತವಾಗಿ 100 ದಿನಗಳು. ಆ್ಯಂಡ್ ಈ 100 ದಿನದಲ್ಲಿ ಭಾನುವಾರವನ್ನು ಹೊರತುಪಡಿಸ್ಬಿಟ್ಟು ಯಾವುದೇ ರಜೆಗಳನ್ನ ತೆಗೆದುಕೊಂಡಿಲ್ಲ. ಅಂದರೆ ಕೆಲವೊಮ್ಮೆ ಪವರ್ ಕಟ್ಟಿಂದ ಆಗಿರಬಹುದು, ಇಂಟರ್ನೆಟ್ ಪ್ರಾಬ್ಲಮಿಂದ ಆಗಿರಬಹುದು, ವಿಡಿಯೋವನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಬಟ್ ಯೂಶುವಲ್ ಆಗಿ ಯಾವುದೇ ವೈಯಕ್ತಿಕ ಕಾರಣದಿಂದ ರಜವನ್ನು ತೆಗೆದುಕೊಳ್ಳದೇ ಮಾಡಿದ್ದೇನೆ. ಇದಕ್ಕೆ ಸಾಕಷ್ಟು ಜನರ ಸಹಕಾರ ಇದೆ. ಸಾಕಷ್ಟು ಜನ ಇದಕ್ಕಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ನಮ್ಮ ಪೇರೆಂಟ್ಸ್ ಇರಬಹುದು, ನಮ್ಮ ಪೋಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಆ್ಯಂಡ್ ಅದೇ ರೀತಿ ಅಚೀವರ್ಸ್ ಅಕಾಡೆಮಿ ಮತ್ತು ಅಚೀವರ್ಸ್ ಅಕಾಡೆಮಿಯ ಸಿಬ್ಬಂದಿ ವರ್ಗ ಇರಬಹುದು, ಅವರು ಕೂಡ ಬಹಳ ಪ್ರಮುಖವಾದಂತಹ ಒಂದು ರೋಲನ್ನು ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಬಹಳ ಮುಖ್ಯವಾಗಿ ನನ್ನ ಸ್ನೇಹಿತರು, ಅವರು ಕೂಡ ಸತತವಾಗಿ ಈ ಒಂದು ಕೆಲಸಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ ಸ್ಟೂಡೆಂಟ್ಸ್, ಅಂದರೆ ನೀವು ಇದಕ್ಕೆ ಬಹಳ ಸಹಕಾರವನ್ನು ಕೊಟ್ಟಿದ್ದೀರಾ. ನೀವಿಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರೋಗ್ರಾಮೇ ಮೀನಿಂಗ್ಲೆಸ್ ಆಗಿಬಿಡುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಕೆಲಸದ ಹಿಂದೆ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಇದು ಯಾವುದೇ ವೈಯಕ್ತಿಕ ಲಾಭಾಂಶ ಇರಬಹುದು ಅಥವಾ ಸ್ವಾರ್ಥ ಇರಬಹುದು, ಅವುಗಳಿಲ್ಲದೇ ಮಾಡ್ತಿರ್ತಕ್ಕಂತಹ ಒಂದು ಕೆಲಸ. ಸೊ ಹಾಗಾಗಿ ನಮಗೆ ಈ ವ್ಯೂಸ್ ಆಗಿರಬಹುದು, ಲೈಕ್ಸ್ ಆಗಿರಬಹುದು, ಇವುಗಳಿಗಿಂತ ಹೆಚ್ಚಾಗಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಕಂಟೆಂಟ್ ತಲುಪ್ತಾ ಇದೆ ಆ್ಯಂಡ್ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಇದರಿಂದ ಎಕ್ಸಾಮಲ್ಲಿ ನೇರವಾಗಿ ಹೆಲ್ಪ್ ಆಗ್ತಾ ಇದೆ, ಮಾರ್ಕ್ಸ್ ಗಳಿಸಲಿಕ್ಕೆ ಸಹಾಯ ಆಗ್ತಾ ಇದೆ ಅನ್ನೋದು ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಕಂಟೆಂಟನ್ನು ವಿನ್ಯಾಸ ಮಾಡಲಾಗುತ್ತೆ. ಸೊ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಬಹಳ ಸ್ವಾಗತ ಇರುತ್ತೆ. ನಾನು ಕೂಡ ಮೊದಲನೇ ವಿಡಿಯೋದಿಂದ ಇವತ್ತಿನ ವಿಡಿಯೋಗೆ ಸಾಕಷ್ಟು ಇಂಪ್ರೂವ್ ಆಗಿರೋದು ಕಾರಣ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಕಮೆಂಟ್ಸ್ನ ಒಂದು ಕಾರಣದಿಂದ. ಸೊ ಹಾಗಾಗಿ ಮತ್ತೇನಾದರೂ ಲೋಪದೋಷಗಳಿದ್ವು ಅಂತ ಹೇಳಿದ್ರೆ, ಯಾವುದೇ ಇಂಪ್ರೂವ್ಮೆಂಟ್ ಬೇಕಾಯಿತು ಅಥವಾ ಕಂಟೆಂಟಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಆ ಕುರಿತಾಗಿ ಕಮೆಂಟ್ಸನ್ನು ಮಾಡಬಹುದು. ಖಂಡಿತ ಅದನ್ನು ನಾನು ಪರಿಗಣನೆಗೆ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ತಕ್ಕಂಥ ಚೇಂಜಸನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ. ಸೊ ಹೀಗೆ ನಿಮ್ಮ ಬೆಂಬಲ ಸತತವಾಗಿ ಮುಂದುವರಿಲಿ. ನಿಮ್ಮ ಒಂದು ಪರೀಕ್ಷಾ ತಯಾರಿಯಲ್ಲಿ ನನ್ನದೊಂದು ಪುಟ್ಟದಂತಹ ಪಾತ್ರ ಇರಲಿ. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನು ನಾನು ಕೂಡ ನನ್ನ ಕಡೆಯಿಂದ ಮಾಡ್ತೀನಿ. ನಿಮ್ಮ ಪ್ರಯತ್ನ ಎಲ್ಲಿವರೆಗೂ ಮುಂದುವರಿಯುತ್ತೋ ಅಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮ ನಿರಾತಂಕವಾಗಿ ನಿರ್ಬಿಡೆಯಿಂದ ಸಾಗ್ತಾ ಇರುತ್ತೆ. ಸೊ ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮತ್ತೆ ಜಾಸ್ತಿ ತಡ ಮಾಡದಲ್ಲೇ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಎಮಿನೆಂಟ್ ಸ್ಕಾಲರ್ UP ಉಪಾಧ್ಯಾಯ ಪಾಸಸ್ ಅವೇ ನಿಯರ್ ಉಡುಪಿ. ನೋಡಿ, ಇದು ನಿನ್ನೆಯ ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಪ್ರಮುಖವಾದಂತಹ ಸುದ್ದಿ. ನೀವು ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ UP ಉಪಾಧ್ಯಾಯ, ನಿಮಗೆ ಕಾಣಿಸ್ತಾ ಇರಬಹುದು, ಉಳಿಯಾರ್ ಪದ್ಮನಾಭ ಉಪಾಧ್ಯಾಯ. ಇವರ ಹೆಸರನ್ನ ಖಂಡಿತ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಡೀ ಭಾರತ ದೇಶದಲ್ಲಿ ತುಳು ಭಾಷೆಗೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ನಿಘಂಟು ಅಂದರೆ ನಾವು ಶಬ್ದಕೋಶ ಅಥವಾ ಇಂಗ್ಲಿಷ್ನಲ್ಲಿ ಲೆಕ್ಸಿಕಾನ್ ಅಂತ ಕರಿತೀವಿ. ನಿಮಗೆ ಕಾಣಿಸ್ತಾ ಇರಬಹುದು, ತುಳು ಲೆಕ್ಸಿಕಾನ್ ಅಥವಾ ತುಳು ಭಾಷೆಯ ನಿಘಂಟನ್ನ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಹೊರತಂದಿದ್ದು ಬೇರೆ ಯಾರೂ ಅಲ್ಲ, ಇದೇ UP ಉಪಾಧ್ಯಾಯ ಅಥವಾ ಉಳಿಯಾರ್ ಪದ್ಮನಾಭ ಉಪಾಧ್ಯಾಯ ಅವರು. ಇವರ ಧರ್ಮಪತ್ನಿ ಸುಶೀಲಾ ಅವರ ಜೊತೆ ಸೇರಿಬಿಟ್ಟು ಸುಮಾರು 18 ವರ್ಷಗಳ ಸತತ ಪರಿಶ್ರಮದ ಬಳಿಕ ಈ ಒಂದು 3000 ಪೇಜ್ಗಳಷ್ಟು ದೊಡ್ಡದಾಗಿರ್ತಕ್ಕಂತಹ 6 ಸಂಪುಟಗಳಿರ್ತಕ್ಕಂತಹ ತುಳು ಭಾಷೆಯ ನಿಘಂಟು ಅಥವಾ ತುಳು ಭಾಷೆಯ ಲೆಕ್ಸಿಕಾನ್ ಅನ್ನು ಜಾರಿಗೆ ತಂದರು. ನಿಮಗೆ ಕಾಣಿಸ್ತಾ ಇರಬಹುದು. ಬಿಕಾಸ್ ಈ ಒಂದು ಏನು ಲೆಕ್ಸಿಕಾನ್ ಅಥವಾ ಶಬ್ದಕೋಶ ಇರುತ್ತೆ, ಅದನ್ನು ಹೊರತರೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಬಿಕಾಸ್ ನೀವು ನಮ್ಮ ಕನ್ನಡ ಭಾಷೆಯದ್ದೇ ನೋಡೋದಾದ್ರೆ, ಕನ್ನಡ ಭಾಷೆ ಇಷ್ಟೊಂದು ದೊಡ್ಡ ವ್ಯಾಪ್ತಿಯಲ್ಲಿದ್ದರೂ ಕೂಡ ಕನ್ನಡದ ಮೊಟ್ಟ ಮೊದಲ ವೈಜ್ಞಾನಿಕ ನಿಘಂಟು ಬಂದಿದ್ದು 1894ನೇ ಇಸ್ವಿಯಲ್ಲಿ. ಇದಕ್ಕಿಂತ ಮುಂಚೆ ಅಂದರೆ ಸುಮಾರು 10ನೇ ಶತಮಾನದಿಂದನೂ ಕೂಡ ಕನ್ನಡ ಭಾಷೆಯ ಶಬ್ದಕೋಶವನ್ನು ಜಾರಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ವು. ಬಟ್ ಇದರ ಒಂದು ಕಾಂಪ್ರಹೆನ್ಸಿವ್ ಒಂದು ಸಮಗ್ರ ನಿಘಂಟು ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ 1894ನೇ ಇಸ್ವಿಯಲ್ಲಿ ಇದು ಹೊರಗಡೆ ಬಂತು. ಆ್ಯಂಡ್ ಇದನ್ನು ಮಾಡಿದ್ದು ಯಾರೋ ಕನ್ನಡಿಗರಲ್ಲ, ಬದಲಾಗಿ ಒಬ್ಬ ವಿದೇಶಿ ವ್ಯಕ್ತಿ. ಅವರ ಹೆಸರನ್ನ ಎಲ್ಲರೂ ಕೂಡ ಕೇಳಿರ್ತೀರಾ, ಫರ್ಡಿನಾಂಡ್ ಕಿಟೆಲ್ ಅನ್ನೋರು. ಸೊ ಫರ್ಡಿನಾಂಡ್ ಕಿಟೆಲ್ ಅನ್ನೋರು ಬೇಸಿಕಲಿ ಇವರೊಬ್ಬ ಕ್ರಿಶ್ಚಿಯನ್ ಮಿಷನರಿ. ಇವರು ಬೇಸಲ್ ಮಿಷನರಿ ಅಂತಕ್ಕಂತಹ ಒಂದು ಕ್ರಿಶ್ಚಿಯನ್ ಧಾರ್ಮಿಕ ಸಂಸ್ಥೆಯ ಮೂಲಕ ದಕ್ಷಿಣ ಭಾರತಕ್ಕೆ ಬಂದರು. ಆ್ಯಂಡ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಭಾಗಗಳಲ್ಲಿ ಇವರು ಈ ಮಿಷನರಿ ಒಂದು ಕೆಲಸವನ್ನು ಮಾಡ್ಕೊಂಡಿದ್ರು. ಆ್ಯಂಡ್ ಅದರ ಜೊತೆಗೆ ಇವರೊಬ್ಬ ಇಂಡೋಲಜಿಸ್ಟ್ ಕೂಡ. ಇದನ್ನು ಕೂಡ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಡೋಲಜಿಸ್ಟ್ ಅಂತ ನೀವು ಪದೇ ಪದೇ ಕೇಳಿಸ್ಕೊತಾ ಇರ್ತೀರಾ.
ಇಂಡೋಲಜಿಸ್ಟ್ ಅಂದ್ರೇನು ನೋಡಿ, ಇದು ಏಷ್ಯಾದ ಅಧ್ಯಯನದಲ್ಲಿ ಒಂದು ಪ್ರಮುಖವಾದಂತಹ ಭಾಗವನ್ನ ಇಂಡೋಲಜಿ ಅಂತ ಕರಿತೀವಿ. ಸೊ ಇಂಡೋಲಜಿಸ್ಟ್ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತೀಯ ಕಲೆ, ಸಂಸ್ಕೃತಿ, ಭಾಷೆ ಮತ್ತು ಪರಂಪರೆಯ ಕುರಿತಾಗಿ ಅಧ್ಯಯನವನ್ನ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಅವ್ರನ್ನ ಇಂಡೋಲಜಿಸ್ಟ್ ಅಂತ ಕರಿತೀವಿ. ಅಂಡ್ ಆ ಒಂದು ಅಧ್ಯಯನ ಶಾಸ್ತ್ರವನ್ನ ಇಂಡೋಲಜಿ ಅಂತ ಕರಿತೀವಿ. ನೋಡಿ ಇದು ಎಷ್ಟು ಗ್ರೇಟ್ ಅಂತ ಹೇಳಿದ್ರೆ ಭಾರತದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರಾಂಚ್ ಇದೆ. ಸೊ ಅದು ಬಹಳ ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳಬಹುದು. ಸೊ ಇಂಡಾಲಜಿಯಲ್ಲಿ ಅವರು ಸಾಕಷ್ಟು ಒಂದು ಪರಿಣಿತಿಯನ್ನು ಹೊಂದಿದ್ರು. ಅಂಡ್ ಇಷ್ಟೇ ಅಲ್ಲ, ಅವರು ಹಲವಾರು ಭಾಷೆಗಳನ್ನ ಕೂಡ ಕಲ್ತಿದ್ರು. ಮೂಲತಃ ಫರ್ಡಿನಾಂಡ್ ಕಿಟೆಲ್ ಅವರು ಒಬ್ಬ ಜರ್ಮನ್ ದೇಶದ ವ್ಯಕ್ತಿ. ಒಬ್ಬ ಜರ್ಮನ್ ಆದರೂ ಕೂಡ ಅವರು ಫ್ರೆಂಚ್ ಇರಬಹುದು, ಲ್ಯಾಟಿನ್ ಇರಬಹುದು, ಹೀಬ್ರೂ ಇರಬಹುದು, ಇಂಗ್ಲಿಷ್ ಇರಬಹುದು, ಹೀಗೆ ಹಲವಾರು ಭಾಷೆಗಳ ಪಂಡಿತರು ಕೂಡ ಆಗಿದ್ರು. ಅವರು ಕರ್ನಾಟಕಕ್ಕೆ ಬಂದ್ಬಿಟ್ಟು ಈ ಬೇಸಲ್ ಮಿಷನರಿ ಅನ್ನುವಂತಹ ಸಂಘಟನೆಯ ಮೂಲಕ ಕಾರ್ಯವನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಕನ್ನಡ ಭಾಷೆಯ ಕುರಿತಾಗಿ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡ್ರು. ಅಂಡ್ ಅದಾದ ಬಳಿಕ ಅವರು 1894ನೇ ಇಸ್ವಿಯಲ್ಲಿ ಈ ಕನ್ನಡ ನಿಘಂಟನ್ನ ಹೊರಗೆ ತರ್ತಾರೆ. ಅದು ಇವತ್ತಿಗೂ ಕೂಡ ಒಂದು ಸಾರ್ವಕಾಲಿಕ ಒಂದು ಪುಸ್ತಕವಾಗ್ಬಿಟ್ಟು ಗುರುತಿಸಿಕೊಳ್ಳುತ್ತೆ. ಇವತ್ತಿಗೂ ಕೂಡ ನಾವು ಡಿಕ್ಷನರಿಯನ್ನು ಕರಿಬೇಕಾದ್ರೆ ಕಿಟೆಲ್ ಡಿಕ್ಷನರಿ ಅಥವಾ ಕಿಟೆಲ್ ಶಬ್ದಕೋಶ ಅಂತಾನೆ ಕರಿತೀವಿ. ಸೊ ಅಷ್ಟರ ಮಟ್ಟಿನ ಒಂದು ಗ್ರೇಟ್ನೆಸ್ ಅನ್ನ ಅದು ಹೊಂದಿದೆ, ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಅವರಿಗೆ ಸಂಬಂಧಪಟ್ಟಂತ ಈ ಬೇಸಲ್ ಸಂಘಟನೆ ಬಗ್ಗೆ ಹೇಳಿದೆ, ಅಥವಾ ಬೇಸಲ್ ಮಿಷನರಿ ಬಗ್ಗೆ. ನೋಡಿ, ಬೇಸಲ್ ಅಂತ ನೀವು ಮತ್ತೊಂದು ರಂಗದಲ್ಲಿ ಪದೇ ಪದೇ ಕೇಳಿಸ್ಕೊಳ್ತಾ ಇರ್ತೀರಾ. ಅದನ್ನ ನಾವು ಬೇಸಲ್ ನಾರ್ಮ್ಸ್ ಅಂತ ಕರಿತೀವಿ. ಇದು ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಮೂಲತಃ ಬೇಸಲ್ ಅಂತಕ್ಕಂತಹದ್ದು ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಬರತಕ್ಕಂತಹ ಒಂದು ನಗರ. ಸ್ವಿಟ್ಜರ್ಲೆಂಡ್ನಲ್ಲಿ ಬೇರೆ ಬೇರೆ ನಗರಗಳು ಬರುತ್ತೆ. ನಮಗೆ ಕೂಡ ನಾವು ಕೂಡ ಜೆನಿವಾ ಅನ್ನುವಂತಹ ನಗರವನ್ನು ಸಾಕಷ್ಟು ಕೇಳಿರ್ತೀವಿ. ಅಲ್ಲಿ ಸಾಕಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ. ಜೆನಿವಾ ಇರಬಹುದು, ಬರ್ನ್ ಇರಬಹುದು, ಜ್ಯೂರಿಚ್ ಇರಬಹುದು. ಅದೇ ರೀತಿ ಬೇಸಲ್ ಅನ್ನೋದು ಕೂಡ ಸ್ವಿಟ್ಜರ್ಲೆಂಡ್ ದೇಶದ ಒಂದು ಪ್ರಮುಖವಾದಂತಹ ನಗರ. ಸೊ ಅಲ್ಲಿ ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸಭೆ ನಡೆದಿರುತ್ತೆ. ಆ ಸಭೆಯಿಂದ ಹೊರಬಿದ್ದಂತಹ ತೀರ್ಮಾನವನ್ನ ನಾವು ಬೇಸಲ್ ನಾರ್ಮ್ಸ್ ಅಂತ ಕರಿತೀವಿ. ಇವತ್ತಿಗೂ ಕೂಡ ಪ್ರಪಂಚಾದ್ಯಂತ ಬೇರೆ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ನ ಏನು ಸಂಸ್ಥೆಗಳಿದ್ದಾವೆ ಅವು ಈ ಬೇಸಲ್ ನಾರ್ಮ್ಸ್ಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಸೊ ಹಾಗಾಗಿ ಬೇಸಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದೇ ಒಂದು ನಗರದಿಂದ ಬಂದಿದ್ದಂತಹ ಬೇಸಲ್ ಮಿಷನರಿ ಅಂದ್ರೆ ಈ ಜರ್ಮನ್ ದೇಶದ ಫರ್ಡಿನಾಂಡ್ ಕಿಟೆಲ್ ಅವರು ನಮ್ಮ ಕನ್ನಡ ಭಾಷೆಯ ಮೊಟ್ಟ ಮೊದಲ ಒಂದು ನಿಘಂಟನ್ನ ಅವರು ರಚನೆ ಮಾಡ್ತಾರೆ. ಅಂಡ್ ಅದೇ ರೀತಿ ಏನು ತುಳು ನಿಘಂಟನ್ನ ಬರೆದಂತಹ ಉಳಿಯಾರ್ ಪದ್ಮನಾಭ ಉಪಾಧ್ಯಾಯ ಅವರ ಕುರಿತಾಗಿ ಮತ್ತಷ್ಟು ಮಾತನಾಡೋದಾದ್ರೆ, ಇವರ ತಂದೆ ಕೂಡ ಒಬ್ಬ ಖ್ಯಾತ ಪಂಡಿತರಾಗಿದ್ರು, ಸ್ಕಾಲರ್ ಆಗಿದ್ರು. ನೀವು ನೋಡ್ತಿರೋ ಪ್ರಕಾರ ತಿರುವಾಂಕೂರಿನ ಮಹಾರಾಜ ಆಫ್ ಟ್ರಾವಾಂಕೋರ್ ಅಥವಾ ತಿರುವಾಂಕೂರಿನ ಒಂದು ರಾಜ ಸಂಸ್ಥಾನ ಏನಿತ್ತು, ಆ ಒಂದು ರಾಜನ ಆಸ್ಥಾನದಲ್ಲಿ ಅವರು ಒಬ್ಬ ಪಂಡಿತರಾಗ್ಬಿಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ನೋಡಿ, ನಿಮಗೆ ನೆನಪಿರಬೇಕು, ಈ ಒಂದು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇತ್ತೀಚೆಗಷ್ಟೇ ನಾನು ಈ ತಿರುವಾಂಕೂರು ರಾಜಮನೆತನದ ಬಗ್ಗೆ ಮತ್ತೊಂದು ವಿಚಾರವನ್ನು ಹೇಳಿದ್ದೆ. ಏನು ತಿರುವನಂತಪುರಂ ಇದೆ, ಕೇರಳದ ರಾಜಧಾನಿ. ಅದರ ಅಲ್ಲಿನ ಒಂದು ಪ್ರಸಿದ್ಧ ದೇವಾಲಯವಾಗಿರತಕ್ಕಂತಹ ಅನಂತ ಪದ್ಮನಾಭ ದೇವಸ್ಥಾನದ ಉಸ್ತುವಾರಿಯನ್ನ ಯಾರಿಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಅಂಡ್ ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನ ಕೊಡ್ತು. ಅಂಡ್ ಆ ತೀರ್ಪಿನ ಪ್ರಕಾರ ಅಲ್ಲಿನ ರಾಜಮನೆತನವಾದಂತಹ ಈ ತಿರುವಾಂಕೂರು ರಾಜಮನೆತನ ಏನಿದೆ ಅದಕ್ಕೆ ಈ ಅನಂತ ಪದ್ಮನಾಭ ದೇವಸ್ಥಾನದ ಉಸ್ತುವಾರಿ ಸಲ್ಲಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಸೊ ಹಾಗಾಗಿ ಈ ಟ್ರಾವಂಕೂರ್ನ ಒಂದು ರಾಜಮನೆತನದ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಅದರ ಕೊನೆಯ ರಾಜ ಚಿತಿರ ತಿರುನಾಳ್ ಬಲರಾಮ ವರ್ಮ ಅವರು ಅದರ ಕಟ್ಟಕಡೆಯ ರಾಜ ಆಗಿದ್ರು. 1991ನೇ ಇಸ್ವಿಯಲ್ಲಿ ಅವರು ಮೃತಪಡ್ತಾರೆ. ಅವರು 1931-32ರಿಂದ ಹಿಡಿದ್ಬಿಟ್ಟು 1991ವರೆಗೂ ಕೂಡ ಇರ್ತಾರೆ. ಬಟ್ 1947ರಲ್ಲಿ ಯಾವಾಗ ಸ್ವತಂತ್ರ ನಮ್ಮ ದೇಶಕ್ಕೆ ಸಿಗುತ್ತೆ ಆವಾಗ ಈ ತಿರುವಾಂಕೂರು ಸಂಸ್ಥಾನ ಕೂಡ ಭಾರತದೊಂದಿಗೆ ವಿಲೀನವಾಗುತ್ತೆ. ಅಂಡ್ ಅಂದಿನಿಂದ ಅಲ್ಲಿ ರಾಜಪ್ರಭುತ್ವ ಕೊನೆಯಾಗುತ್ತೆ. ಸೊ ಅವರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಕೇಳಬಹುದು, ತಿರುವಾಂಕೂರಿನ ರಾಜಮನೆತನ ಬೇರೆ ಬೇರೆ ಕಾರಣಗಳಿಂದ ಸುದ್ದಿಯಲ್ಲಿದೆ. ಸೊ ಹಾಗಾಗಿ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ತಿರುವಾಂಕೂರು ರಾಜಮನೆತನದ ಕಟ್ಟ ಕಡೆಯ ಅರಸ ಯಾರು ಅಂತ ಕೇಳಿದ್ರೆ ಖಂಡಿತ ಚಿತಿರ ತಿರುನಾಳ್ ವರ್ಮ ಅವರು. ಸೊ ಬಲರಾಮ್ ವರ್ಮ ಅವರು ಅದರ ಕಟ್ಟ ಕಡೆಯ ರಾಜ ಆಗಿದ್ದರು. 1991ನಲ್ಲಿ ಅವರು ಮೃತಪಡ್ತಾರೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾದಂತಹ ಒಂದು ಸುದ್ದಿ. ಆ್ಯಂಡ್ ಈ ತುಳು ಲೆಕ್ಸಿಕಾನ್ ಬರೆದಂತಹ ಉಳಿಯಾರ್ ಪದ್ಮನಾಭ ಉಪಾಧ್ಯಾಯ ಇರಬಹುದು, ಅವರ ಪತ್ನಿ ಸುಶೀಲ ಇರಬಹುದು, ಅವರ ಹೆಸರು ಕೂಡ ನಮಗೆ ಪ್ರಮುಖವಾಗಿ ನೆನಪಿರಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿಯಲ್ಲಿ ಕೆಳಗೆ ಮತ್ತೊಂದು ವಿಚಾರವನ್ನು ನೀವು ಗಮನಿಸ್ತಾ ಇದ್ದೀರಾ, ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಎಟ್ ಉಡುಪಿ. ನೋಡಿ, ತುಳು ಭಾಷೆಯ ನಿಘಂಟನ್ನ ಪಬ್ಲಿಷ್ ಮಾಡಿದ್ಯಾರು, ಪ್ರಕಾಶನ ಹೊರತಂದಿದ್ಯಾರಪ್ಪ ಅಂತ ಹೇಳಿದ್ರೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು. ಇದು ಉಡುಪಿಯಲ್ಲಿ. ಬೇಸಿಕಲಿ ತುಳು ಭಾಷೆ ಅಂದ್ರೆ ಅದು ಕೇವಲ ಒಂದು 2-3 ಮಿಲಿಯನ್ ಜನರು ಮಾತ್ರ ಮಾತಾಡ್ತಾರೆ, 20-30 ಲಕ್ಷ ಜನರು ಮಾತಾಡ್ತಾರೆ. ಅಂಡ್ ಅದರ ಬಹುತೇಕ ಪಾಪ್ಯುಲೇಷನ್ ಕಾನ್ಸಂಟ್ರೇಟ್ ಆಗಿರತಕ್ಕಂತಹದ್ದು ಕರ್ನಾಟಕದ 2 ಜಿಲ್ಲೆಗಳಾಗಿರ್ತಕ್ಕಂತಹ ದಕ್ಷಿಣ ಕನ್ನಡ ಇರಬಹುದು, ಅದೇ ರೀತಿ ಉಡುಪಿ ಜಿಲ್ಲೆ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ನಿಮಗೆ ಮಂಗಳೂರು ಜಿಲ್ಲೆ ಬರುತ್ತೆ, ಮಂಗಳೂರು ಭಾಗಗಳು ಬರುತ್ತೆ, ಅದೇ ರೀತಿ ಉಡುಪಿ. ಅಂಡ್ ಅದೇ ರೀತಿ ನಮ್ಮ ನೆರೆಯ ರಾಜ್ಯವಾಗಿರ್ತಕ್ಕಂತಹ ಕೇರಳದ ಕಾಸರಗೋಡು ಜಿಲ್ಲೆ ಏನಿದೆ,
ಕಾಸರಗೋಡಿನಲ್ಲೂ ಕೂಡ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ. ಆ್ಯಂಡ್ ಆ ಕಾಸರಗೋಡಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತುಳು ಭಾಷೆಯನ್ನು ಮಾತನಾಡಲಾಗುತ್ತೆ. ಬಟ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ತುಳು ಭಾಷೆಯನ್ನು ನಮ್ಮ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಮಾನ್ಯ ಮಾಡಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ 8ನೇ ಅನುಸೂಚಿ 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ತುಳು ಭಾಷೆಯ ಉಲ್ಲೇಖ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ನಡೀತಿದ್ದಾವೆ. ಆದರೂ ಕೂಡ ಅದನ್ನು ಇನ್ನೂ ಕೂಡ 8ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಗಿಲ್ಲ. ಸೊ ಹಾಗಾಗಿ ಇದು ಅಧಿಕೃತವಾದ ಭಾಷೆ ಅಲ್ಲ. ಆ್ಯಂಡ್ ಬಹಳ ಜನ ಏನು ತಪ್ಪು ಕಲ್ಪನೆ ಇರುತ್ತೆ ಅಂತ ಹೇಳಿದ್ರೆ ತುಳು ಭಾಷೆಗೆ ಲಿಪಿ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ, ಈ ಸ್ಕ್ರಿಪ್ಟ್ ಇಲ್ಲ ಅಂತ ಹೇಳಿ. ಬಟ್ ಖಂಡಿತ ತುಳು ಭಾಷೆಗೆ ಕೂಡ ಒಂದು ಸ್ಕ್ರಿಪ್ಟ್ ಇದೆ. ಬಟ್ ಆ ಒಂದು ಸ್ಕ್ರಿಪ್ಟನ್ನು ಹೆಚ್ಚಾಗಿ ಬಳಕೆ ಮಾಡಲ್ಲ. ಕನ್ನಡ ಭಾಷೆಯಲ್ಲೇ ಅದರ ಒಂದು ಲಿಪಿಯನ್ನು ಕೂಡ ಬರೆಯಲಾಗುತ್ತೆ. ಆ್ಯಂಡ್ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ಕೊಳ್ತಾ ಇದೆ, ಇದು ತುಳು ಭಾಷೆಯ ಒಂದು ಲಿಪಿಯಾಗಿದೆ. ಬಟ್ ಜಾಸ್ತಿ ಇದನ್ನು ಅಷ್ಟೊಂದು ಹೆಚ್ಚಾಗಿ ಬಳಕೆಯಲ್ಲಿಲ್ಲ. ಆ್ಯಂಡ್ ಅದೇ ರೀತಿ ನೀವು ಈ ಒಂದು ಸ್ಲೈಡ್ನಲ್ಲಿ ರಾಷ್ಟ್ರಕವಿ ಏನು ಗೋವಿಂದ ಪೈ ಅವ್ರ ಬಗ್ಗೆ ಕೂಡ ನೋಡಿದ್ರಿ. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಕೂಡ 3 ಜನ ರಾಷ್ಟ್ರಕವಿಗಳಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯವರು ನೀವಿಲ್ಲಿ ನೋಡ್ತಿರ್ತಕ್ಕಂತಹ ಗೋವಿಂದ ಪೈ ಅವರು. ಇವರು ಕೇರಳ ರಾಜ್ಯದ ಮಂಜೇಶ್ವರದಲ್ಲಿ ಜನಿಸಿರ್ತಾರೆ. ಬಟ್ ಆದರೂ ಕೂಡ ಅವರು ಕನ್ನಡ ಭಾಷೆಯಲ್ಲಿ ತಮ್ಮ ಒಂದು ಸಾಹಿತ್ಯ ಕೃಷಿಯನ್ನು ನಡೆಸಿರ್ತಾರೆ. ಸೊ ಗೋವಿಂದ ಪೈ ಅವರು ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರಾಷ್ಟ್ರಕವಿ. ಅವರಾದ ಬಳಿಕ ಕುವೆಂಪು ಅವರು ಬರ್ತಾರೆ. ಕೆ ವಿ ಪುಟ್ಟಪ್ಪ ಅವರು ನಮ್ಮ ಒಂದು ರಾಷ್ಟ್ರಕವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ಒಂದು ಗೌರವವನ್ನು ಪಡೆದಿರ್ತಾರೆ. ಅದಾದ ಬಳಿಕ ಕಟ್ಟ ಕಡೆಯದಾಗಿ GS ಶಿವರುದ್ರಪ್ಪ ಅವರು ಕೂಡ ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದನ್ನು ಪಡೆದಿರ್ತಾರೆ. ಆ್ಯಂಡ್ 2013ನೇ ಇಸ್ವಿಯಲ್ಲಿ GS ಶಿವರುದ್ರಪ್ಪ ಅವರು ಕೂಡ ಮೃತಪಡ್ತಾರೆ. ಆ್ಯಂಡ್ ಅವರಾದ ಬಳಿಕ ಪ್ರಸಕ್ತವಾಗಿ ಯಾವುದೇ ಒಬ್ಬ ರಾಷ್ಟ್ರಕವಿ ನಮ್ಮ ಕರ್ನಾಟಕದಲ್ಲಿ ಜೀವಿತವಾಗಿಲ್ಲ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ರಾಷ್ಟ್ರಕವಿ ಪಡೆದಂತಹ ಒಂದು ಬಿರುದನ್ನು ಪಡೆದಂತಹ ಮೊಟ್ಟ ಮೊದಲ ಸಾಹಿತಿ ಯಾರು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶ್ರೀಯುತ ಗೋವಿಂದ ಪೈ ಅವರು. ಅದೇ ರೀತಿ ನೆಕ್ಸ್ಟ್ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಹಿ ಸಿಂಬಲೈಸ್ಡ್ ಯೂನಿಟಿ ಇನ್ ಡೈವರ್ಸಿಟಿ ವೆಂಕಯ್ಯ. ನೋಡಿ, ವೆಂಕಯ್ಯ ನಾಯ್ಡು ಅವರು ನಮ್ಮ ಉಪರಾಷ್ಟ್ರಪತಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ 18ನೇ ತಾರೀಕು ಜುಲೈ 18ರಂದು ನಮ್ಮ ಮೈಸೂರು ಸಂಸ್ಥಾನದ ಕಟ್ಟ ಕಡೆಯ ಅರಸರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ 100ನೇ ಒಂದು ಹುಟ್ಟು ಹಬ್ಬ ಆಯಿತು. 100ನೇ ಜನ್ಮ ದಿನೋತ್ಸವ ಆಯಿತು. ಅವರಿಗೆ 100 ವರ್ಷ ತುಂಬಿಟ್ಟು 101 ವರ್ಷಕ್ಕೆ ಬೀಳ್ತಾ ಇತ್ತು ಒಂದು ವೇಳೆ ಅವರು ಬದುಕಿದ್ರೆ. ಅವರು ಜುಲೈ 18, 1919ನೇ ಇಸ್ವಿಯಲ್ಲಿ ಜನಿಸಿರ್ತಾರೆ. ಅವರು ನಮ್ಮ ಮೈಸೂರು ಸಂಸ್ಥಾನದ ಕಟ್ಟ ಕಡೆಯ ಅರಸ ಕೂಡ ಆಗಿರ್ತಾರೆ. ಆ್ಯಂಡ್ ಇವರು ಕೇವಲ ಒಬ್ಬ ಅರಸ ಆಗಿ ಮಾತ್ರ ಗುರುತಿಸ್ಕೊಂಡಿಲ್ಲ. ಅವರು ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಕ್ರೀಡೆ ಇರಬಹುದು, ಅದೇ ರೀತಿ ನಮ್ಮ ಅಡ್ಮಿನಿಸ್ಟ್ರೇಷನ್ ವಿಭಾಗ ಇರಬಹುದು, ಅಲ್ಲಿ ಸಾಕಷ್ಟು ಛಾಪನ್ನು ಕೂಡ ಮೂಡಿಸಿದ್ರು. ಸೊ ಅವರ ಒಂದು ಗತವೈಭವವನ್ನು ಮೆಲುಕು ಹಾಕುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಭಾಗವಹಿಸಿದ್ದಂತಹ ನಮ್ಮ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಮಹಾರಾಜ ಏನು ಜಯಚಾಮರಾಜೇಂದ್ರ ಒಡೆಯರ್ ಇದ್ದಾರೆ, ಅವರು ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಜನರಲ್ ಆಗಿ ನೀಡಿದಂತಹ ಕೊಡುಗೆಗಳ ಕುರಿತಾಗಿ ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಕುರಿತು ಕೂಡ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಈಗ ಅವರಿಗೆ 100th ಆನಿವರ್ಸರಿ ಆಗಿರೋ ಕಾರಣದಿಂದ ಅವರ ಕುರಿತಾಗಿ ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆಗಳು ಉಂಟಾಗಬಹುದು. ನೋಡಿ, ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೇವಲ ಒಬ್ಬ ಮೈಸೂರು ಅರಸ ಅಂತ ನಮಗೆ ಗೊತ್ತು. ಬಟ್ ಇವರು 1940ಯಲ್ಲಿ ಮೈಸೂರು ಅರಸರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಅಂಕಲ್ ಆಗಿರ್ತಾರೆ, ಅವರು ಇವರ ಚಿಕ್ಕಪ್ಪ, ಅವರಿಂದ ಈ ಒಂದು ಇದನ್ನು ಪಡೆದುಕೊಳ್ತಾರೆ. 1940ಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆ್ಯಂಡ್ ಅದಾದ ಬಳಿಕ 1947ರವರೆಗೂ ಕೂಡ ಇವರು ಅಧಿಕಾರದಲ್ಲಿ ಇರ್ತಾರೆ. ಬಟ್ ಅದಾದ ಮೇಲೆ ಸ್ವಾತಂತ್ರ್ಯ ಸಿಗುತ್ತೆ. ಆ್ಯಂಡ್ ಇಡೀ ನಮ್ಮ ದೇಶದಲ್ಲೇ ಈ ದೇಶೀಯ ಸಂಸ್ಥಾನಗಳು ಸಾಕಷ್ಟು ಸಂಸ್ಥಾನಗಳು ವಿರೋಧವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಭಾರತೀಯ ಒಕ್ಕೂಟವನ್ನು ಸೇರ್ಪಡೆ ಮಾಡುವಂತಹ ನಿರ್ಧಾರವನ್ನು ಮೊಟ್ಟ ಮೊದಲಿಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೈಗೊಳ್ತಾರೆ. ಸೊ ಅದು ಅವರ ಒಂದು ರಾಷ್ಟ್ರಭಕ್ತಿಯನ್ನು ಕೂಡ ತೋರಿಸುತ್ತೆ. ಆ್ಯಂಡ್ ಅದೇ ರೀತಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರು ಕೂಡ ಆಗಿರ್ತಾರೆ. ಅದು ಬಹಳ ವಿಶೇಷವಾಗಿ ನೆನಪಿಟ್ಕೋಬೇಕಾದಂತಹ ಒಂದು ಅಂಶ. 1956ನೇ ಇಸ್ವಿಯಲ್ಲಿ ನಮ್ಮ ಮೈಸೂರು ರಾಜ್ಯ ಅಂದರೆ ಏಕೀಕರಣಗೊಂಡಂತಹ ಒಂದು ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತೆ. ಅಂದರೆ ಏನು ಹರಿದು ಹಂಚಿಬಿಟ್ಟು ಹೋಗ್ಬಿಟ್ಟಿರ್ತವೆ ನಮ್ಮ ಕರ್ನಾಟಕದ ಕೆಲವು ಭಾಗಗಳು. ಬಾಂಬೆ ಪ್ರಾಂತ್ಯಕ್ಕೆ ಹೋಗಿರ್ತವೆ, ಹೈದರಾಬಾದ್ ಪ್ರಾಂತ್ಯಕ್ಕೆ ಹೋಗಿರ್ತವೆ, ಕೆಲವೊಂದಿಷ್ಟು ಬೇರೆ ಬೇರೆ ಭಾಗಗಳಿಗೆ ಹಂಚಿ ಹೋಗಿರ್ತವೆ. ಅವನ್ನ ಒಗ್ಗೂಡಿಸ್ಬಿಟ್ಟು 1956ನೇ ಇಸ್ವಿಯಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಆಗುತ್ತೆ. ಅದಾದ ಬಳಿಕ ಕರ್ನಾಟಕ ರಾಜ್ಯ ಅಂದರೆ ಅಂದಿನ ಸಂದರ್ಭದಲ್ಲಿ ಇನ್ನು ಮೈಸೂರು ಅಂತ ಕರೆಯಲಾಗ್ತಿರುತ್ತೆ. ಸೊ ಮೈಸೂರಿನ ಮೊಟ್ಟ ಮೊದಲ ರಾಜ್ಯಪಾಲರಾಗಿದ್ದು ಇದೇ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಮತ್ತೊಂದು ವಿಶೇಷವಾದಂತಹ ಸಂಗತಿ ಅಂದರೆ ಇವರು ಮೈಸೂರು ರಾಜ್ಯಪಾಲರಾಗಿ ಆ ಒಂದು ಪದವಿಯನ್ನು ತ್ಯಜಿಸಿದ ಮೇಲೆ ಇವರು ಮದ್ರಾಸು ರಾಜ್ಯ ಏನಿರುತ್ತೆ ಅಥವಾ ಮದ್ರಾಸು ಸಂಸ್ಥಾನ ಇರುತ್ತೆ ಅದರ ಒಂದು ರಾಜ್ಯಪಾಲರು ಕೂಡ ಆಗಿರ್ತಾರೆ. ಸೊ ಕೇವಲ ಕರ್ನಾಟಕ ಮಾತ್ರವಲ್ಲ, ಮದ್ರಾಸ್ನ ರಾಜ್ಯಪಾಲರು ಕೂಡ ಅವರಾಗಿರ್ತಾರೆ. ಅದು ಬಹಳ ಪ್ರಮುಖವಾದಂತಹ ಸಂಗತಿ. ಆ್ಯಂಡ್ 1956ಗಿಂತ ಮುಂಚೆ ರಾಜ ಪ್ರಮುಖ ಅಂತ ಒಂದು ಹುದ್ದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುತ್ತೆ.
ಬಿಕಾಸ್ ನೀವೆಲ್ಲ ನೆನ್ಪಿಟ್ಕೋಬೇಕು, ಕರ್ನಾಟಕ ಇರಬಹುದು, ತಿರುವಾಂಕೂರ್ ಇರಬಹುದು, ಅದೇ ರೀತಿ ಹೈದರಾಬಾದ್ ಇರಬಹುದು, ಇವು ದೇಶೀಯ ಸಂಸ್ಥಾನಗಳು, ರಾಜರ ಆಳ್ವಿಕೆಗೆ ಒಳಪಟ್ಟಂತಹ ಸಂಸ್ಥಾನಗಳು. ಸೊ ಹಾಗಾಗಿ ಅಲ್ಲಿ ರಾಜ ಪ್ರಮುಖ ಅಂತ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿರುತ್ತೆ. ಬಟ್ ಅದನ್ನು 1956ನಲ್ಲಿ ತೆಗೆದುಹಾಕಲಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಕರ್ನಾಟಕದ ರಾಜ್ಯ ಪ್ರಮುಖ ಯಾರು ಅಂತ ಹೇಳಿದ್ರೆ ಇದೇ ಜಯಚಾಮರಾಜೇಂದ್ರ ಒಡೆಯರ್ ಅವರಾಗಿದ್ದರು. ಅಷ್ಟೆಲ್ಲ ನೀವು ನೋಡ್ತಿರೋ ಪ್ರಕಾರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮುಂತಾದಂತಹ ಬೃಹತ್ ಕೈಗಾರಿಕೆಗಳನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಇವರು ಒಂದು ದೊಡ್ಡ ಕೊಡುಗೆಯನ್ನು ನೀಡಿರ್ತಾರೆ. ಆ್ಯಂಡ್ ಈ ಭಾಗದಲ್ಲಿ ನೀವು ನೋಡ್ತಿರಬಹುದು ವಿಶ್ವ ಹಿಂದೂ ಪರಿಷತ್ ಏನಿದೆ, ವಿಶ್ವ ಹಿಂದೂ ಪರಿಷತ್ ರಾಮಜನ್ಮ ಭೂಮಿ ಹೋರಾಟದಲ್ಲಿ ಸಾಕಷ್ಟು ಮುಂಚೂಣಿಯ ಪಾತ್ರವನ್ನು ವಹಿಸಿತ್ತು. ಆ್ಯಂಡ್ ಅದರ ಮೊದಲನೇ ಅಧ್ಯಕ್ಷ ಯಾರು ಅಂತ ಹೇಳಿದ್ರೆ ಶ್ರೀಯುತ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಆ್ಯಂಡ್ ಇವರು ಕ್ರೀಡಾ ಆಸಕ್ತರು ಕೂಡ ಆಗಿದ್ದರು. ಇವರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅಂದಿನ ಸಂದರ್ಭದಲ್ಲಿ ಎಲ್ಲೇ ಈ ಒಂದು ನರಭಕ್ಷಕ ಹುಲಿಗಳು ಕಾಣಿಸ್ಕೊಂಡ್ವು ಅಂತ ಹೇಳಿದ್ರೆ ಮೊದಲಿಗೆ ಮಹಾರಾಜರೇ ಬಂದ್ಬಿಟ್ಟು ಅದನ್ನು ಶೂಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಒಬ್ಬ ಅದ್ಭುತ ಟೆನ್ನಿಸ್ ಆಟಗಾರ ಕೂಡ ಆಗಿದ್ರು. ಭಾರತೀಯ ಆಟಗಾರ, ಒಬ್ಬ ಖ್ಯಾತ ಭಾರತೀಯ ಆಟಗಾರ ವಿಂಬಲ್ಡನ್ಸ್ ಸ್ಪರ್ಧೆಗೆ ಹೋಗಬೇಕಾದ್ರೆ ಒಂದು ಪರಿಸ್ಥಿತಿ ಚೆನ್ನಾಗಿರದೇ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಸಹಾಯವನ್ನು ಕೂಡ ಮಾಡಿರ್ತಾರೆ. ಆ್ಯಂಡ್ ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಪರ್ಸನ್ಸ್ಗೆ EAS ಪ್ರಸನ್ನ ಏನಿದ್ದಾರೆ ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಖ್ಯಾತ ಸ್ಪಿನ್ನರ್, ಅವರಿಗೂ ಕೂಡ ಇವರು ಸಹಾಯವನ್ನು ಮಾಡಿರ್ತಾರೆ. ಈ ಹಲವಾರು ಒಂದು ಹಿರಿಮೆಗಳು ಇವರ ಕುರಿತಾಗಿದೆ. ಸೊ ಯಾವುದೇ ರೀತಿಯಿಂದ ಪ್ರಶ್ನೆಗಳು ಉಂಟಾಗಬಹುದು. ಸೊ ಖಂಡಿತ ನೀವು ಅಲರ್ಟ್ ಆಗಿರಬೇಕಾಗುತ್ತೆ. 1974ರಲ್ಲಿ ಇವರು ತಮ್ಮ ಬೆಂಗಳೂರಿನ ಅರಮನೆಯಲ್ಲಿ ನಿಧನರಾಗ್ತಾರೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಗೌರ್ಮೆಂಟ್ ಓಪನ್ಸ್ ಅಪ್ NDRF ಫಾರ್ ಇಂಡಿವಿಜುವಲ್ ಡೊನೇಷನ್ಸ್. ನೋಡಿ, ಕಳೆದ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳ ಹಿಂದೆ ಒಂದು ವಿವಾದ ನಡೀತಾ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ PM ಕೇರ್ಸ್ ಅನ್ನುವಂತಹ ಹೊಸದಾಗಿ ಸ್ಥಾಪಿಸಲ್ಪಟ್ಟಂತಹ ಒಂದು ನಿಧಿ, ಇದಕ್ಕೂ ಮತ್ತು PM ನ್ಯಾಷನಲ್ ರಿಲೀಫ್ ಫಂಡ್ PMNRF ಇವೆರಡೂ ಮಧ್ಯೆಯೂ ಕೂಡ ಸಾಕಷ್ಟು ವಿವಾದ ನಡೀತಾ ಇತ್ತು. ಬಿಕಾಸ್ ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ PM ಕೇರ್ಸ್ ಅಂತಕ್ಕಂತಹ ಹೊಸ ಒಂದು ನಿಧಿಯನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ರು ಮತ್ತು ಅದಕ್ಕೆ ಸಾಕಷ್ಟು ಡೊನೇಷನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ರು. ಬಟ್ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಿದ್ದು, ನೋಡಿ ಆಲ್ರೆಡಿ ನಮ್ಮ ದೇಶದಲ್ಲಿ ಒಂದು ಪ್ರಧಾನಮಂತ್ರಿಗಳ ಹೆಸರಲ್ಲಿ ನಿಧಿ ಅಸ್ತಿತ್ವದಲ್ಲಿದೆ, ಆ್ಯಂಡ್ ಅದನ್ನೇ ಯಾಕೆ ಕಂಟಿನ್ಯೂ ಮಾಡಬಾರ್ದು, ಯಾಕೆ ಈ ಒಂದು ಹೊಸ ಫಂಡನ್ನು ನೀವು ಎಸ್ಟಾಬ್ಲಿಷ್ ಮಾಡಿದ್ದೀರಾ ಅಂತ ಹೇಳಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿದ್ವು. ಬಟ್ ಈಗ ಅವೆರಡೂ ಅಲ್ಲದೆ ಇರತಕ್ಕಂತಹ ಮೂರನೇ ಒಂದು ನಿಧಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಅದನ್ನ PMNDRF ಅಂತ ಕರಿಬಹುದು. ನೀವು ಗಮನಿಸಬೇಕು, ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೋಬಹುದು. PMNRF ಬೇರೆ, PMNDRF ಬೇರೆ. PMNRF ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಹಾಗೆ ನೋಡಿದ್ರೆ ಅದನ್ನು ನೆಹರು ಅವರ ಕಾಲದಲ್ಲೇ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ನಮ್ಮ ದೇಶದಲ್ಲಿ ಜನತೆ ಈ ನಮ್ಮ ಸರ್ಕಾರಕ್ಕೆ ಏನಾದರೂ ದೇಣಿಗೆಯನ್ನು ಕೊಡಬೇಕು, ಯಾವುದಾದ್ರೂ ಒಂದು ವಿಕೋಪದ ವಿರುದ್ಧವಾಗಿ ಹೋರಾಡಲಿಕ್ಕೆ ದೇಣಿಗೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಅಥವಾ ಪ್ರಧಾನಮಂತ್ರಿ ರಾಷ್ಟ್ರೀಯ ವಿಕೋಪ ನಿಧಿಗೆ ತಮ್ಮ ಹಣವನ್ನು ನೀಡಬಹುದಾಗಿತ್ತು. ಬಟ್ ಅದಾದ ಬಳಿಕ ಕೊರೋನಾ ಬಂದಾಗ ಸ್ಪೆಸಿಫಿಕ್ ಆಗಿ PM ಕೇರ್ಸ್ ಅನ್ನುವಂತಹ ಒಂದು ಹೊಸ ನಿಧಿಯನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದೆ ಹೋಗ್ಬಿಟ್ಟು ನಮ್ಮ ಭಾರತೀಯ ಸರ್ಕಾರ ಮತ್ತೊಂದು ತಿದ್ದುಪಡಿಯನ್ನು ತರಲಿಕ್ಕೆ ಇಷ್ಟಪಟ್ಟಿದೆ. ಸೊ ನೀವು ನೋಡ್ತಾ ಇದ್ದೀರಾ, 2005ನೇ ಇಸ್ವಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಜಾರಿಗೆ ತರಲಾಗುತ್ತೆ. ಬಹಳ ಪ್ರಮುಖವಾದಂತಹ ಒಂದು ಕಾಯ್ದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಈ ಪ್ರಾಕೃತಿಕ ವಿಕೋಪಗಳೇನಿರುತ್ತೆ ಅದನ್ನು ನಿರ್ವಹಣೆ ಮಾಡುವಂತಹ ಒಂದು ಕಾಯ್ದೆ. 2005 ಖಂಡಿತ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಸೊ ಈ DM ಆ್ಯಕ್ಟ್ನಲ್ಲಿ ಒಂದು ಕ್ಲಾಸ್ ಇರುತ್ತೆ, ನೀವು ಕೂಡ ಅಲ್ಲಿ ಗಮನಿಸ್ತಾ ಇರಬಹುದು. ಅದರ ಸೆಕ್ಷನ್ 46ನ ಪ್ರಕಾರ ಈ NDRF ಅಂತಕ್ಕಂತಹ ಒಂದು ನಿಧಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾವಿಷನ್ ಅನ್ನು ಕೊಡಲಾಗಿದೆ. ಸೊ ನಮ್ಮ ಸರ್ಕಾರ ಇಚ್ಛೆ ಪಟ್ಟಲ್ಲಿ ಈ 2005ರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾಯ್ದೆ ಅಡಿಯಲ್ಲಿ ಈ NDRF ಅಂತಕ್ಕಂತಹ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬಹುದು. ಆ್ಯಂಡ್ ಈ ಒಂದು ನಿಧಿಗೆ ಜನತೆ ತಮ್ಮ ದೇಣಿಗೆಯನ್ನು, ಡೊನೇಷನ್ಸ್ ಅನ್ನು ಕೊಡಬಹುದು. ಒಂದು ಮತ್ತೆ ನೆನ್ಪಿಟ್ಕೋಬೇಕು, NDRF ಅಂತ ನಿಮಗೊಂದು ತಂಡ ಗೊತ್ತಿರುತ್ತೆ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದ ಬಗ್ಗೆ ನೀವು ಕೇಳಿರ್ತೀರಾ. ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಇದು ಫೋರ್ಸ್ ಅಲ್ಲ, ಬದಲಾಗಿ ಫಂಡ್, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅಂತ ಕರಿಬಹುದು. ಸೊ ಇದುವರೆಗೂ ಕೂಡ 2005ರಲ್ಲೇ ಕಾಯ್ದೆ ಜಾರಿಗೆ ಬಂದರೂ ಕೂಡ 15 ವರ್ಷದಿಂದ ಈ ಒಂದು ಪ್ರಾವಿಷನ್ ಅನ್ನು ನಾವು ಇನ್ವೋಕ್ ಮಾಡಿರಲಿಲ್ಲ. ಬಟ್ ಈಗ ಮೊದಲನೇ ಬಾರಿಗೆ ಕೊರೋನಾ ವೈರಸ್ಗೆ ಸಾಕಷ್ಟು ಫಂಡ್ನ ಒಂದು ಅಗತ್ಯತೆ ಇರೋದ್ರಿಂದ ಆಲ್ರೆಡಿ ನಮ್ಮ ಬಳಿ PM ಕೇರ್ಸ್ ಇತ್ತು, PMNRF ಇತ್ತು, ಅದರ ಹೊರತಾಗಿ ಅಡಿಷನಲ್ ಆಗಿ NDRF ಅಂತಕ್ಕಂತಹ ಒಂದು ಫಂಡನ್ನು ಕೂಡ ನಾವು ಸ್ಥಾಪನೆ ಮಾಡಿ ಆದೇಶವನ್ನು ಹೊರಡಿಸಿದ್ದೇವೆ. ಸ್ಥಾಪನೆ ಆಲ್ರೆಡಿ ಆಗೋಗ್ಬಿಟ್ಟಿದ್ದು, ಬಟ್ ಇದಕ್ಕೆ ಈ ಖಾಸಗಿ ಜನ ಅಂದರೆ ವ್ಯಕ್ತಿಗಳು ಇದಕ್ಕೆ ದೇಣಿಗೆಯನ್ನು ಕೊಡೋದಕ್ಕೆ ಒಂದು ಪರ್ಮಿಷನ್ ಇರಲಿಲ್ಲ, ಒಂದು ಪ್ರಾವಿಷನ್ ಇರಲಿಲ್ಲ. ಬಟ್ ಈಗ ಅದನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಸೊ ಜನತೆ ಇದನ್ನು ಅದಕ್ಕೆ ಫಂಡ್ಸನ್ನು ಕೂಡ ಕೊಡಬಹುದು. ಆ್ಯಂಡ್ ಮತ್ತೊಂದು ವಿಚಾರ ನೀವು ನೆನಪಿರಬೇಕು, ಇತ್ತೀಚೆಗಷ್ಟೇ ಈ ಕೊರೋನಾ ವೈರಸ್ಸನ್ನು, ಈ ಕೊರೋನಾ ಪ್ಯಾಂಡಮಿಕ್ ಏನಿದೆ ಇದನ್ನು ಡಿಸಾಸ್ಟರ್ ಅಂತ ಪರಿಗಣನೆ ಮಾಡಲಾಯಿತು. ನೋಡಿ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಬೇರೆ ಬೇರೆ ದುರ್ಘಟನೆಗಳು ನಡೀತಾ ಇರುತ್ತೆ. ಪ್ರತಿಯೊಂದನ್ನು ಕೂಡ ಡಿಸಾಸ್ಟರ್ ಅಥವಾ ವಿಕೋಪ ಅಂತ ನಾವು ಕರೆಯೋಕ್ಕಾಗಲ್ಲ. ವಿಕೋಪ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಒಂದು ಸ್ಕೇಲ್ನ
ಅಥವಾ ಬಹಳ ಒಂದು ದೊಡ್ಡ ಗಾತ್ರದ ತೊಂದರೆ ಆಗಿರಬೇಕು. ಸೊ ಚಿಕ್ಕ ಪುಟ್ಟ ಮಿಶಾಪ್ಸ್ಗಳಿಗೆ ನಾವು ಇಂತಹ ಒಂದು ಟ್ಯಾಗನ್ನೇ ಕೊಡಲ್ಲ. ಈ ವಿಕೋಪ ಅಂತ ಅದನ್ನು ಕ್ಲಾಸಿಫೈ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಪ್ಪ ಅಂತ ಹೇಳಿದ್ರೆ, ರಾಜ್ಯಗಳಿರಬಹುದು ಅಥವಾ ಕೇಂದ್ರ ಸರ್ಕಾರ ಇರಬಹುದು, ಈ NDRF ಫಂಡನ್ನ ಬಳಕೆ ಮಾಡ್ಕೋಬಹುದು. ಇದು ಬಹಳ ಪ್ರಮುಖವಾಗಿರುತ್ತೆ. ಇದು ಆಲ್ರೆಡಿ NDRF ಫಂಡ್ ಅಸ್ತಿತ್ವದಲ್ಲಿದ್ದು, ಬಟ್ ಅದಕ್ಕೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಿಂದ ಹಣಕಾಸಿನ ನೆರವನ್ನು ಕೊಡ್ತಾ ಇತ್ತು. ಅದಕ್ಕೆ ಸಾರ್ವಜನಿಕರಿಂದ ದೇಣಿಗೆಯನ್ನು ಸ್ವೀಕಾರ ಮಾಡಲಾಗ್ತಿರಲಿಲ್ಲ. ಬಟ್ ಈಗ ಹಣದ ಸ್ವಲ್ಪ ಕೊರತೆ ಇರೋದ್ರಿಂದ ಸಾರ್ವಜನಿಕರು ದೇಣಿಗೆ ಮಾಡಬಹುದು ಅಂತೇಳಿ ಸರ್ಕಾರ ತಿಳಿಸಿದೆ. ಇದಕ್ಕಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ NDRF ಅಂದ ತಕ್ಷಣ ಅದು SDRF ಕೂಡ ಇರ್ತವೆ, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಯಾವ ರೀತಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಇರುತ್ತೋ, ರಾಜ್ಯಗಳು ಕೂಡ ಇರ್ತವೆ. ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹಣವನ್ನು ಅಲೋಕೇಟ್ ಕೂಡ ಮಾಡಲಾಗಿರುತ್ತೆ. ಅವರು ಎಲ್ಲ ವಿಚಾರಗಳಿಗೆ ಇದರಿಂದ ಹಣವನ್ನು ತೆಗೆಯುವಂತಿಲ್ಲ. ಕೇವಲ ವಿಕೋಪ ಅನ್ನುವಂತಹ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ದುರ್ಘಟನೆಗಳು ಉಂಟಾದಾಗ ಮಾತ್ರ ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ಕೇಂದ್ರ ಸರ್ಕಾರ ಇರಬಹುದು, ಈ NDRF ಅಥವಾ SDRF ಫಂಡ್ನಿಂದ ಹಣವನ್ನು ಬಳಕೆ ಮಾಡ್ಕೋಬಹುದು. ಅದು ಬಹಳ ಪ್ರಮುಖವಾಗುತ್ತಿರಬೇಕು. ಇಲ್ಲಿವರೆಗೂ ಕೂಡ ಈ ಡಿಸಾಸ್ಟರ್ಸ್ ಅಂತ ಹೇಳಿದ್ರೆ ನಾವಿಲ್ಲಿ ಕಾಣಿಸ್ತಾ ಇರೋ ರೀತಿ ಸೈಕ್ಲೋನ್ ಇರಬಹುದು, ಬರಗಾಲ ಇರಬಹುದು, ಅದೇ ರೀತಿ ಭೂಕಂಪ ಇರಬಹುದು, ಮುಂತಾದಂತಹ ಒಂದು ಪ್ರಾಕೃತಿಕ ವೈಕೋಪಗಳನ್ನು ನಾವು ವಿಕೋಪ ಅಥವಾ ಡಿಸಾಸ್ಟರ್ ಅಂತ ಕರೀತಾ ಇದ್ವಿ. ಬಟ್ ಕೊರೋನಾವನ್ನು ಕೂಡ ಆ ಒಂದು ಟ್ಯಾಗಿಗೆ ಸೇರಿಸಲಾಗಿದೆ. ಸೊ ಹಾಗಾಗಿ ಇನ್ನು ಮುಂದೆ ರಾಜ್ಯ ಸರ್ಕಾರಗಳು ಬಹಳ ಆರಾಮಾಗಿ ಈ SDRF ಏನಿದೆ, ನಮ್ಮ ಬಳಿ ಇರತಕ್ಕಂತಹ SDRFನ ಒಂದು ಫಂಡನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಕೊರೋನಾ ವಿರುದ್ಧ ಹೋರಾಡಬಹುದು. ನೀವು ನೋಡ್ತಾ ಇದ್ದೀರಾ, ಈ ವರ್ಷದ 2020-21 ಬಜೆಟ್ನಲ್ಲಿ ಸುಮಾರು 22,070 ಕೋಟಿ ರೂಪಾಯಿಗಳನ್ನು ನಮ್ಮ ಕೇಂದ್ರ ಸರ್ಕಾರ NDRFಗೆ ಇಟ್ಟಿತ್ತು, ಮೀಸಲಾಗಿಟ್ಟಿತ್ತು. ಸೊ ಯಾವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಜ್ಯ, ಎಕ್ಸಾಂಪಲ್ಗೆ ಒಡಿಶಾವನ್ನು ತಗೊಳ್ಳೋಣ. ಇತ್ತೀಚೆಗೆ ಒಡಿಶಾದಲ್ಲಿ ದೊಡ್ಡ ಒಂದು ಸೈಕ್ಲೋನ್ ಉಂಟಾಯಿತು. ಸೊ ಅವರ ಬಳಿ SDRF ಹಣ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಬಿಕಾಸ್ ಅಲ್ಲೊಂದು ಡಿಸಾಸ್ಟರ್ ಉಂಟಾಯಿತು ಅಂತ ಹೇಳಿದ್ರೆ ಅದರ ವಿರುದ್ಧ ಹೋರಾಡಕ್ಕೆ ಅವರು SDRFನ ಹಣದ ಮೊರೆ ಹೋಗಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅದನ್ನು ಸಪ್ಲಿಮೆಂಟ್ ಮಾಡುವಂತಹ ದೃಷ್ಟಿಯಿಂದ ಈ NDRF ಕೆಲಸವನ್ನು ಮಾಡುತ್ತೆ. ಸೊ NDRF ಅಲ್ಲಿ ಏನು 22,000 ಕೋಟಿ ರೂಪಾಯಿ ಹಣ ಇದೆ, ಅದರಲ್ಲಿ ಒಂದಷ್ಟು ತೆಗೆದುಬಿಟ್ಟು ಅವರು ಒಡಿಶಾದ SDRFಗೆ ಹಾಕ್ತಾರೆ. ಸೊ ಯಾವ್ಯಾವ ರಾಜ್ಯಕ್ಕೆ ಖಾಲಿ ಆಗ್ತಾ ಇರುತ್ತೋ ಅವರಿಗೆ ಫೀಡ್ ಮಾಡ್ತಾ ಹೋಗ್ತಾರೆ. ಬಟ್ ಇನ್ನು ಮುಂದೆ ಸಾರ್ವಜನಿಕರು ಕೂಡ ಅದಕ್ಕೆ ದೇಣಿಗೆಯನ್ನು ಕೊಡಬಹುದು. ಸೊ ಇದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಈ PM ಕೇರ್ಸ್ ಮತ್ತು PMNRFಗೆ ಏನು ಒಂದು ವಿವಾದ ನಡೆದಿದ್ದು, ಆ PMNRF ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಬಟ್ NDRF ಬಹಳ ಒಂದು ಹೊಸದಾಗಿ ಇತ್ತೀಚೆಗಷ್ಟೇ ಸಾರ್ವಜನಿಕರಿಗೆ ಅಲೋ ಮಾಡಿರತಕ್ಕಂತಹ ಒಂದು ನಿಧಿ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಬ್ರೆಜಿಲ್ಸ್ ಇಂಡಿಜಿನಸ್ ಲೀಡರ್ ಹಾಸ್ಪಿಟಲೈಸ್ಡ್. ನೋಡಿ, ಚಿತ್ರದಲ್ಲಿ ಒಬ್ಬ ಪ್ರಮುಖ ಬ್ರೆಜಿಲ್ನ ಇಂಡಿಜಿನಸ್ ಲೀಡರ್ ಅಥವಾ ಅಲ್ಲಿನ ಮೂಲ ನಿವಾಸಿಗಳ ಒಬ್ಬ ನಾಯಕನನ್ನು ನೋಡ್ತಾ ಇದ್ದೀರಾ. ಇವರು ಜಗದ್ವಿಖ್ಯಾತರಾಗಿದ್ದಾರೆ. ಮೂಲತಃ ಇವರು ಅಮೆಜಾನ್ ಕಾಡಿನಲ್ಲಿ ಬರತಕ್ಕಂತಹ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಅಮೆಜಾನ್ ಕಾಡಿರಬಹುದು, ಅದೇ ರೀತಿ ಅಮೆಜಾನ್ ನದಿ ಇರಬಹುದು, ಅದರ ಒಂದು ಉಳಿವಿಗಾಗಿ ಇವರು ಸಾಕಷ್ಟು ದಶಕಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಜಾಗತಿಕ ಒಂದು ವಿಖ್ಯಾತಿಯನ್ನು ಪಡೆದಿದ್ದಾರೆ. ಅವರ ಹೆಸರು ಬಹಳ ಪ್ರಮುಖವಾಗುತ್ತೆ, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ರವೋನಿ ಮೆಟುಕ್ಟಿರೆ. ಇನ್ನೊಂದ್ಸರಿ ಹೇಳ್ತೀನಿ ಅವರ ಹೆಸರನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ರವೋನಿ ಮೆಟುಕ್ಟುರೆ. ನಾನು ಆಗಲೇ ಹೇಳಿದಂಗೆ ಇವರು ಬ್ರೆಜಿಲ್ನ ಒಬ್ಬ ಮೂಲ ನಿವಾಸಿ, ಅಲ್ಲಿ ಕಾಡಿನ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ. ಇವತ್ತಿಗೂ ಕೂಡ ಬ್ರೆಜಿಲ್ನ ಆ ಒಂದು ಅಮೆಜಾನ್ ಫಾರೆಸ್ಟ್ ಏನು ಬರುತ್ತೆ, ಅಮೆಜಾನ್ ಕಾಡು ಏನು ಬರುತ್ತೆ, ಆ ಒಂದು ಕಾಡನ್ನು ಕಡಿಯಲಾಗ್ತಾ ಇದೆ, ಪ್ರಕೃತಿ ವಿನಾಶವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಅಲ್ಲಿ ವಾಸವಿರತಕ್ಕಂತಹ ಚಿಕ್ಕ ಪುಟ್ಟ ಬುಡಕಟ್ಟು ಜನಾಂಗದ ಜನತೆಯನ್ನು ಒಕ್ಕಲೆಬ್ಬಿಸ್ತಕ್ಕಂತಹ ಕೆಲಸ ನಡೀತಾ ಇದೆ ಅಂತ ಹೇಳಿ ಬ್ರೆಜಿಲ್ ದೇಶದ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಅಂಡ್ ಹೊಸದಾಗಿ ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂತಹ ಜೇರ್ ಬೋಲ್ಸೊನಾರೋ ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂದ್ವು. ಇತ್ತೀಚೆಗಷ್ಟೇ ಏನು ಬ್ರೆಜಿಲ್ನ ಫಾರೆಸ್ಟ್ ಫೈರ್ ಉಂಟಾಯಿತು, ಈ ಒಂದು ಅಮೆಜಾನ್ ಕಾಡ್ಗಿಚ್ಚು ಏನು ಉಂಟಾಯಿತು, ಅವಾಗೂ ಕೂಡ ಅವ್ರನ್ನ ಸಾಕಷ್ಟು ನಿಂದನೆ ಮಾಡಲಾಯಿತು. ಸೊ ಆ ಒಂದು ಕಾಡು ಮತ್ತು ಅಲ್ಲಿನ ವಾಸಿಗಳ ಒಂದು ಹಕ್ಕಿನ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವರು ರವೋನಿ ಮೆಟುಕ್ಟಿರೆ. ಆ್ಯಂಡ್ ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಇವರು 90 ವರ್ಷ ವಯಸ್ಸಾಗಿದೆ ಅವರಿಗೆ. ಇವರು ಸ್ವಲ್ಪ ಅನಾರೋಗ್ಯ ಕಾರಣದಿಂದ ಹಾಸ್ಪಿಟಲೈಸ್ ಆಗಿದ್ದಾರೆ. ನೋಡಿ, ಅವ್ರು ಹಾಸ್ಪಿಟಲೈಸ್ ಆಗಿರೋದು ಅಷ್ಟೊಂದು ಪ್ರಮುಖ ಸುದ್ದಿ ಅಲ್ಲ, ಬಟ್ ಆದರೂ ಕೂಡ ಅವರು ಸುದ್ದಿಯಲ್ಲಿರುವ ಕಾರಣದಿಂದ ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಬಹುದು. ಒಂದು ರವೋನಿ ಮೆಟುಕ್ಟಿರೆ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಬಹುದು, ಯಾವ ರಂಗಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಬಹುದು. ನೀವು ನೋಡ್ತಿರೋ ರೀತಿ ಅಮೆಜಾನ್ ರೈನ್ ಫಾರೆಸ್ಟ್ ಅಥವಾ ಅಮೆಜಾನ್ ಮಳೆಕಾಡುಗಳ ಒಬ್ಬ ಡಿಫೆಂಡರ್, ಅದರ ಪರವಾಗಿ ಹೋರಾಟ ಮಾಡತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ಅವರ ಮುಖಚರ್ಯೆಯನ್ನು ಕೂಡ ನೀವು ಗಮನಿಸಬಹುದು. ಅವರ ಮುಂದಿನ ಒಂದು ಸ್ಲೈಡ್ನಲ್ಲಿ ನಿಮಗೆ ಅವರ ಫೋಟೋವನ್ನು ಕೂಡ ತೋರಿಸ್ತೀನಿ. ಅವರೊಂದು ವಿಶಿಷ್ಟವಾದಂತಹ ಟ್ರೆಡಿಷನನ್ನು ಫಾಲೋ ಮಾಡ್ತಾರೆ, ಅಲ್ಲಿನ ಕೆಲವೊಂದು ಪರಂಪರೆಗಳನ್ನ ಫಾಲೋ ಮಾಡ್ತಾರೆ, ಅದನ್ನು ಕೂಡ ನೋಡ್ಕೊಂಬೋಣ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋ ರೀತಿ ಕಯಾಪೋ ಅನ್ನುವಂತಹ ಒಂದು ಜನಾಂಗದ ಒಬ್ಬ ನಾಯಕರಾಗಿದ್ದಾರೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಕಯಾಪೋ. ಬಿಕಾಸ್ ಸ್ಪೆಷಲಿ ಈ KPSC ಮತ್ತು UPSC ಪರೀಕ್ಷೆಗಳಲ್ಲಿ ಈ ಬೇರೆ ಬೇರೆ ದೇಶಗಳ ಬುಡಕಟ್ಟು ಜನಾಂಗಗಳಿರಬಹುದು, ಅಲ್ಲಿನ ಕೆಲವೊಂದು ಜನಾಂಗಗಳ ಕುರಿತಾಗಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಎಸ್ಕಿಮೋಸ್ ಇರಬಹುದು, ಮಸಾಯಿ ಇರಬಹುದು, ಅದೇ ರೀತಿ ಕಯಾಪೋ ಇರಬಹುದು, ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಕೇಳ್ತಾ ಇರಲಾಗುತ್ತೆ. ಸೊ ಹಾಗಾಗಿ ಕಯಾಪೋ ಅಂತ ಹೇಳಿದ್ರೆ ಬ್ರೆಜಿಲ್ನ ಒಂದು ಬುಡಕಟ್ಟು ಜನಾಂಗ, ಈ ಅಮೆಜಾನ್ ಫಾರೆಸ್ಟ್ನಲ್ಲಿ ಕಂಡುಬರೋದು, ಅದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ರವೋನಿ ಮೆಟುಕ್ಟುರೆ ಅವರಂತೂ ಬಹಳ ಪ್ರಮುಖ. ಆ್ಯಂಡ್ ಈ ಒಂದು ಸ್ಲೈಡ್ನಲ್ಲಿ ಅವರ ಒಂದು ಫೋಟೋವನ್ನು ನೋಡ್ತಾ ಇದ್ದೀರಾ. ಯಾವ ರೀತಿ ಅವರ ಲಿಪ್ಸ್ ಏನಿದೆ, ಅಪ್ಪರ್ ಲಿಪ್,
ಅವರ ತುಟಿಗೆ ಒಂದು ದೊಡ್ಡ ಡಿಸ್ಕನ್ನು ಇನ್ಸರ್ಟ್ ಮಾಡಲಾಗಿದೆ. ನೋಡಿ, ಇದು ಯೂಶುವಲ್ ಆಗಿ ನಿಮಗೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರಾಕ್ಟೀಸ್, ಒಂದು ಅಭ್ಯಾಸ. ಆಫ್ರಿಕಾದಲ್ಲಿ ಮಾತ್ರವಲ್ಲ, ಈವನ್ ದಕ್ಷಿಣ ಅಮೆರಿಕಾ, ಸೌತ್ ಅಮೆರಿಕಾ ಅಂದರೆ ಬ್ರೆಜಿಲ್, ದಕ್ಷಿಣ ಅಮೆರಿಕಾದಲ್ಲಿ ಬರ್ತಕ್ಕಂತಹದ್ದು, ಅಲ್ಲೂ ಕೂಡ ಕೆಲವೊಂದು ಬುಡಕಟ್ಟು ಜನತೆ ಈ ಒಂದು ಪ್ರಾಕ್ಟೀಸನ್ನು ಮಾಡ್ತಾರೆ. ಸೊ ಬೇಸಿಕಲಿ ಅವರು ಬಹಳ ಚಿಕ್ಕವರಿದ್ದಾಗೆ ಅವರ ತುಟಿಯಲ್ಲಿ 2 ರಂಧ್ರವನ್ನು ಮಾಡ್ತಾರೆ. ರಂಧ್ರವನ್ನು ಮಾಡಿಬಿಟ್ಟು ಮರದಿಂದ ಅಥವಾ ಜೇಡಿ ಮಣ್ಣಿಂದ ತಯಾರಿಸಿದಂತಹ ಈ ಒಂದು ಡಿಸ್ಕನ್ನು, ಅದನ್ನು ಲಿಪ್ ಡಿಸ್ಕ್ ಅಂತ ಕರೆಯಲಾಗುತ್ತೆ. ಅದರ ಹೆಸರನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಲಿಪ್ ಡಿಸ್ಕ್ ಅಥವಾ ಲಿಪ್ ಪ್ಲೇಟ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಅದನ್ನು ಇನ್ಸರ್ಟ್ ಮಾಡಲಾಗುತ್ತೆ. ಸೊ ಅದನ್ನು ಪದೇ ಪದೇ ಇನ್ಸರ್ಟ್ ಮಾಡುವ ಕಾರಣದಿಂದ ಅವರ ಒಂದು ತುಟಿಗಳು ಬಹಳ ಎನ್ಲಾರ್ಜ್ ಆಗ್ತಾ ಹೋಗ್ತವೆ, ದೊಡ್ಡದಾಗ್ತಾ ಹೋಗ್ತವೆ. ನೀವು ಕೂಡ ನೋಡಬಹುದು, ಇಡೀ ಪ್ರಪಂಚದಲ್ಲೇ ಈ ಒಂದು ಕಯಪ್ಪು ಜನಾಂಗದಲ್ಲಿ ಅತ್ಯಂತ ದೊಡ್ಡ ಒಂದು ಈ ಲಿಪ್ ಡಿಸ್ಕನ್ನು ಧರಿಸ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ಇವರೇ ಅಂತಲೇ ಹೇಳಬಹುದು. ಅದರ ಒಬ್ಬ ಲೀಡರ್ ಇವರು. ಆ್ಯಂಡ್ ಇವರು ಈಗ ಹಾಸ್ಪಿಟಲೈಸ್ ಆಗಿರತಕ್ಕಂತಹದ್ದು. ಆ್ಯಂಡ್ ನಿಮಗೆ ಕಾಮನ್ ಆಗಿ ಇಥಿಯೋಪಿಯಾ ಇರಬಹುದು, ಸುಡಾನ್ ಇರಬಹುದು, ಹೀಗೆ ಆಫ್ರಿಕಾದ ದೇಶಗಳಲ್ಲಿ ಜನತೆ, ಅಲ್ಲಿನ ಬುಡಕಟ್ಟು ಜನತೆ ಇಂತಹ ಒಂದು ಪ್ರಾಕ್ಟೀಸಿಗೆ ಅವರು ಬಹಳ ಪ್ರಸಿದ್ಧರಾಗಿದ್ದಾರೆ. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಗೋಲ್ಡ್ ವರ್ಸಸ್ ಸೆನ್ಸೆಕ್ಸ್ ಡಿಬೇಟ್ ಈಸ್ ಸಿಂಪ್ಲಿ ಅನ್ಫೇರ್. ನೋಡಿ, ಯಾವಾಗಲೂ ಕೂಡ ನೀವು ಷೇರುಪೇಟೆಯ ಮೇಲೆ, ಈ ಶೇರ್ ಮಾರ್ಕೆಟ್ ಏನಿದೆ ಅದರ ಮೇಲೆ ಸ್ವಲ್ಪ ನೀವು ಗಮನ ಹರಿಸೋದಾದರೆ, ಯಾವಾಗಲೂ ಕೂಡ ಈ ಚಿನ್ನದಲ್ಲಿ ಹಣವನ್ನು ತೊಡಗಿಸ್ಬೇಕು ಅಥವಾ ಷೇರುಪೇಟೆ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ತೊಡಗಿಸ್ಬೇಕು ಅಂತ ಹೇಳಿ ಸಾಕಷ್ಟು ಡಿಬೇಟ್ಸ್ ಕಂಡು ಬರ್ತಾ ಇರುತ್ತೆ. ನೋಡಿ, ಬಹಳಷ್ಟು ಜನ ಹಣವನ್ನು ಸೇವಿಂಗ್ಸ್ ಮಾಡ್ತಾರೆ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಯಾವುದೋ ಕೆಲಸ ಕಾರ್ಯಗಳಿಗೆ ಬೇಕಾಗ್ಬೋದು ಅಂತ ಅದನ್ನು ಉಳಿತಾಯ ಮಾಡುವಂತಹ ಪರಿಪಾಠ ಬಹಳಷ್ಟು ಪ್ರಚಲಿತದಲ್ಲಿದೆ. ಬಟ್ ಅದನ್ನು ಯಾವ ರೀತಿ ಉಳಿತಾಯ ಮಾಡಬೇಕು? ಸುಮ್ಮನೆ ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಟರೆ ಅದಕ್ಕೆ ದುಡ್ಡು ಬೆಳೆಯಲ್ಲ. ಬ್ಯಾಂಕಲ್ಲಿ ಇಟ್ಟರೆ ಅಲ್ಲಿ ಕೊಡ್ತಕ್ಕಂತಹ ಬಡ್ಡಿ ದರ, ಇಂಟ್ರೆಸ್ಟ್ ರೇಟ್ ಬಹಳ ಕಮ್ಮಿ. ಸೊ ಹಾಗಾಗಿ ಜನತೆ ಯಾವಾಗಲೂ ಕೂಡ ಈ ಹೆಚ್ಚಿನ ಒಂದು ಲಾಭಾಂಶವನ್ನು, ರಿಟರ್ನ್ಸನ್ನು ಬರ್ತಕ್ಕಂತಹ ಒಂದಷ್ಟು ಏರಿಯಾಗಳ ಕುರಿತು ಗಮನ ಹರಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಿಮಗೆ ಕಂಡು ಬರ್ತಕ್ಕಂತಹದ್ದು ಒಂದು ಗೋಲ್ಡ್, ಮತ್ತೊಂದು ಸ್ಟಾಕ್ ಮಾರ್ಕೆಟ್ ಅಥವಾ ಷೇರುಪೇಟೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿ ಅಂತ ಒಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಇನ್ವೆಸ್ಟ್ ಮಾಡೋ ಕುರಿತಾಗಿ ಚಿಂತನೆ ಮಾಡಲಿಕ್ಕೆ ನಾವಿನ್ನೂ ಕೂಡ ಬಹಳ ಚಿಕ್ಕವರಿದ್ದೇವೆ. ಬಟ್ ಪರೀಕ್ಷಾ ದೃಷ್ಟಿಯಿಂದ ಏನು ಪ್ರಮುಖವಾಗಬಹುದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ನಿಮಗೊಂದು ಪ್ರಮುಖವಾದಂತಹ ಶಬ್ದ ಸೆನ್ಸೆಕ್ಸ್ ಅಂತ ಕಾಣಿಸ್ತಾ ಇದೆ. ನೋಡಿ, ನಿಮ್ಮಲ್ಲಿ ಬಹುತೇಕ ಜನ ಸೆನ್ಸೆಕ್ಸ್ ಅಂದರೆ ಕೇಳಿರ್ತೀರಾ. ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಟಿವಿ ಚಾನಲ್ಸಲ್ಲಿ ಸೆನ್ಸೆಕ್ಸ್ ಬರ್ತಾ ಇರುತ್ತೆ. ಸೆನ್ಸೆಕ್ಸ್ ಏರಿಕೆಯಾಯಿತು, ಕುಸಿತ ಆಯಿತು, ಏನು ಗೂಳಿ ಅಥವಾ ಏನು ಕರಡಿ ಕುಣಿತ ಅಂತ ಮುಂತಹ ಶಬ್ದಗಳನ್ನ ಕೇಳಿಸ್ಕೊಳ್ತಾ ಇರ್ತೀರಾ. ಸೊ ಬೇಸಿಕಲಿ ಸೆನ್ಸೆಕ್ಸ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಪರೀಕ್ಷೆಯಲ್ಲಿ ಖಂಡಿತ ನಿಮಗೆ ಪ್ರಶ್ನೆ ಕೇಳಬಹುದು. ನೋಡಿ, ಬೇಸಿಕಲಿ ಸೆನ್ಸೆಕ್ಸ್ ಅಂತಕ್ಕಂತಹದ್ದು ನಮ್ಮ ಭಾರತದ ಅತ್ಯಂತ ಪುರಾತನ ಷೇರು ಮಾರುಕಟ್ಟೆ ಆಗಿರತಕ್ಕಂತಹ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE. ನೀವು ಈ ಬಿಸ್ನೆಸ್ ಪೇಜನ್ನು ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಯಾವಾಗಲೂ ಕೂಡ ಈ BSE ಕುರಿತಾಗಿ ಡೀಟೇಲ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. BSE ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಬರ್ತಕ್ಕಂತಹ ಒಂದು ಸೂಚ್ಯಂಕವನ್ನು ಸೆನ್ಸೆಕ್ಸ್ ಅಂತ ಕರೆಯಲಾಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಬೇರೆ ಬೇರೆ ಷೇರು ಪೇಟೆಗಳು ಕಂಡು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹದ್ದು BSE. ಅದಾದಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಕಂಡು ಬರುತ್ತೆ. ಇವೆರಡೂ ಕೂಡ ಮುಂಬೈನಲ್ಲಿ ತಮ್ಮ ಕೇಂದ್ರ ಕಚೇರಿ ಹೊಂದಿರ್ತವೆ. ಬಟ್ ನಾನೀಗ ಮಾತಾಡ್ತಿರ್ತಕ್ಕಂತಹ ಸೆನ್ಸೆಕ್ಸ್ ಈ BSEಗೆ ಸಂಬಂಧಪಟ್ಟಂತ ಒಂದು ಸೂಚ್ಯಂಕ, ಅಥವಾ ಇಂಗ್ಲಿಷ್ ನಾವು ಅದನ್ನು ಇಂಡೆಕ್ಸ್ ಅಂತ ಕರಿಬಹುದು. ನೋಡಿ, ಸೂಚ್ಯಂಕ ಅಂದ್ರೇನು? ಅದು ಷೇರುಪೇಟೆ ಯಾವ ಗತಿಯಲ್ಲಿ ಸಾಗ್ತಾ ಇದೆ ಅಂತ ತೋರಿಸುತ್ತೆ. ಷೇರುಪೇಟೆಯಲ್ಲಿ ಜಾಸ್ತಿ ಹಣ ಹೂಡಿಕೆ ಆಗ್ತಾ ಇದ್ರೆ ಸೆನ್ಸೆಕ್ಸ್ ಏರಿಕೆ ಆಗ್ತಾ ಹೋಗುತ್ತೆ. ಅದೇ ಹೂಡಿಕೆದಾರರು ಯಾವುದೋ ಒಂದು ಕಾರಣದಿಂದ ತಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕರಡಿ ಕುಣಿತ ಅಂತ ಕರಿತೀವಿ. ಅಂದ್ರೆ ಸೆನ್ಸೆಕ್ಸ್ ಕುಸಿತ ಬರುತ್ತೆ. ಅಲ್ಲ, ನಾವು ಹಿಂದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಬಿಯರ್ ಅಂಡ್ ಬುಲ್ ಕಾನ್ಸೆಪ್ಟ್ ಅಂತ. ಇದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಬಟ್ ಈಗ ಸೆನ್ಸೆಕ್ಸ್ ಬಗ್ಗೆ ಮಾತ್ರ ತಿಳ್ಕೊಳ್ತಾ ಹೋಗೋಣ. ಸೊ ಸೆನ್ಸೆಕ್ಸ್ ಒಂದು ಇಂಡಿಕೇಟರ್ ಅಷ್ಟೇ, ಒಂದು ಸೂಚನೆ ಕೊಡುತ್ತೆ. ಆ್ಯಂಡ್ ಸೆನ್ಸೆಕ್ಸ್ನ ನಾವು BSE 30 ಅಂತ ಕೂಡ ಕರಿಬಹುದು. ಬಿಕಾಸ್ ಈ ಸೆನ್ಸೆಕ್ಸ್ ಅಲ್ಲಿ 30 ನಿರ್ದಿಷ್ಟ ಏನು ಷೇರು ಒಂದು ಕಂಪನಿಗಳಿದ್ದಾವೆ, ಅವುಗಳ ಇಂಡೆಕ್ಸನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಆ 30 ಕಂಪನಿಗಳ ಶೇರ್ಗಳು ಏರುಗತಿಯಲ್ಲಿ ಸಾಗ್ತಾ ಇದ್ದಾವೋ, ಕೆಳಗಡೆ ಇಳಿತಾ ಇದ್ದಾವೋ ಅನ್ನೋದನ್ನ ಈ ಸೆನ್ಸೆಕ್ಸ್ ತೋರಿಸುತ್ತೆ ನಮಗೆ. ಸೊ ಹಾಗೆ ಒಂದು ಇಂಡೆಕ್ಸ್ ಅಂತ ಕರಿಬಹುದು. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಸೆನ್ಸೆಕ್ಸ್ ಯಾವ ಒಂದು ಸ್ಟಾಕ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಬೇರೆ ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಅಮೆರಿಕದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್, ಅದಾದ ಮೇಲೆ ಅಮೆರಿಕದ್ದೇ ನಾಸ್ಡಾಕ್ ಬರುತ್ತೆ, ಆಮೇಲೆ ಟೋಕಿಯೋ ಬರುತ್ತೆ, BSE ಬರುತ್ತೆ. ಹೀಗೆ ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನ ಕೊಟ್ಟು ಅವರು ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಭಾರತದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಈ ಸೆನ್ಸೆಕ್ಸ್ ಲಿಂಕ್ ಆಗಿರುತ್ತೆ. ಅದೇ ರೀತಿ ನಾನು ಆಗಲೇ NSE ಅಂತ ಹೇಳಿದೆ. NSE ಕೂಡ ನಿಮಗೆ ಪ್ರಮುಖವಾಗಿ ನಿಫ್ಟಿ ಅಂತ ಕಂಡು ಬರುತ್ತೆ. ನಿಫ್ಟಿ 50 ಅಂತ ಅದು NSEಗೆ ಸಂಬಂಧಪಟ್ಟಿರೋದು. ಯಾವ ರೀತಿ BSEಯಲ್ಲಿ ಈ ಸೆನ್ಸೆಕ್ಸ್ 30 ಷೇರುಗಳ ಒಂದು ಸೂಚ್ಯಂಕ ಆಗಿರುತ್ತೋ ಅದೇ ರೀತಿ NSEಯ ನಿಫ್ಟಿ ಸುಮಾರು 50 ಷೇರುಗಳ ಸೂಚ್ಯಂಕ ಆಗಿರುತ್ತೆ. ಇದೇ ರೀತಿ BSE 500, BSE 50 ಹೀಗೆ ಬೇರೆ ಬೇರೆ ಒಂದು ಸೂಚ್ಯಂಕಗಳು ಕೂಡ ಬರ್ತಾ ಹೋಗ್ತವೆ. ಬಟ್ ನಮ್ಮ ದೇಶದ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಹೆಚ್ಚು ಖ್ಯಾತಿಯಾಗಿರ್ತಕ್ಕಂತಹದ್ದು ಇದೇ ಸೆನ್ಸೆಕ್ಸ್. ಸೊ ಸೆನ್ಸೆಕ್ಸ್ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಕೊಡಲಾಗಿದೆ.
ನೋಡಿ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಂಗಾರ ಯಾವ ದೇಶದಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ. ನಮ್ಮ ಭಾರತದ ಮನೆಗಳಲ್ಲಿ ಮತ್ತು ನಮ್ಮ ಭಾರತೀಯ ದೇವಾಲಯಗಳಲ್ಲಿ ಸುಮಾರು 25,000 ಟನ್ನಷ್ಟು ಈ ಚಿನ್ನ ಕೊಳಿತಾ ಬಿದ್ದಿದೆ. ನೋಡಿ, ಇದು ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟೋ ಒಂದು ಪೊಟೆನ್ಷಿಯಲ್ ಕೊಡ್ಬೋದಿದ್ದು. ಬಟ್ ನಮ್ಮ ಭಾರತೀಯರು ವಿಶೇಷವಾಗಿ ಆಭರಣ ಪ್ರಿಯರು. ಅವರು ಇದನ್ನ ಒಂದು ಹೂಡಿಕೆಯ ಮಾರ್ಗವಾಗಿ ಖರೀದಿ ಮಾಡಲ್ಲ, ಕೇವಲ ಆಭರಣಗಳಿಗೋಸ್ಕರ, ಜ್ಯುವೆಲರೀಸ್ಗೋಸ್ಕರ ಅದನ್ನು ಖರೀದಿ ಮಾಡಿ ಮನೇಲಿ ಇಟ್ಕೊಂತಾರೆ. ಬಟ್ ಅದನ್ನು ಅವರು ಒಂದು ವೇಳೆ ನಮ್ಮ ಒಂದು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಕಟ್ಟುವಂತಹ ಕೆಲಸಕ್ಕೆ ಅದರಿಂದ ಸಹಾಯವಾಗಬಹುದು. ಸೊ ಈ ಒಂದು ಇನ್ಫಾರ್ಮೇಷನ್ನ ನೀವು ನೋಡ್ತಿರೋದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವರು ಬಿಡುಗಡೆ ಮಾಡಿರ್ತಕ್ಕಂತಹದ್ದು. ಸುಮಾರು 25,000 ಟನ್ನಷ್ಟು ಚಿನ್ನ ಭಾರತದಲ್ಲಿ ಕೊಳಿತಾ ಬಿದ್ದಿದೆ. ಸೊ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳ್ತಿದ್ದಾರೆ. ಅಂಡ್ ಇವರು ಹೇಳೋ ಪ್ರಕಾರ ಗೋಲ್ಡನ್ನ ಇವನ್ ಪ್ರಪಂಚದ ಪ್ರಖ್ಯಾತ ಹೂಡಿಕೆದಾರರಾಗಿರ್ತಕ್ಕಂತಹ ವಾರೆನ್ ಬಫೆಟ್ ಇರಬಹುದು, ಅವರೆಲ್ಲರೂ ಕೂಡ ಹೇಳ್ತಕ್ಕಂತಹದ್ದು ಗೋಲ್ಡನ್ನ ನಾವು ಒಂದು ಐಡಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಕರಿಬಾರ್ದು. ಈ ಒಂದು ಹೂಡಿಕೆ ಮಾಡಲಿಕ್ಕೆ ಅದೊಂದು ಒಂದು ಉತ್ತಮವಾದಂತಹ ಸ್ಥಳ ಅಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನೀವು ಈ ಚಿನ್ನವನ್ನ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನು 10 ವರ್ಷ ಅಥವಾ 15 ವರ್ಷ ಬಿಟ್ಟರೂ ಕೂಡ ಅದು ಚಿನ್ನವೇ ಆಗಿರುತ್ತೆ ಮತ್ತು ಅದು ಅಷ್ಟೇ ಗ್ರಾಮ್ ಆಗಿರುತ್ತೆ. 10 ಗ್ರಾಮ್ ತೊಗೊಂಡ್ರೆ 10 ಗ್ರಾಮೇ ಇರುತ್ತೆ, ಅದೇನು ಬೆಳೀತಾ ಹೋಗಲ್ಲ. ಕೇವಲ ಅದ್ರ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗಬಹುದು. ಅದೇ ನೀವು ಸೆನ್ಸೆಕ್ಸ್ನಲ್ಲಿ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ, ಯಾವುದೊಂದು ಕಂಪನಿಯ ಶೇರನ್ನು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಆ ಕಂಪನಿ ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 10 ಪಟ್ಟು, 20 ಪಟ್ಟು, 30 ಪಟ್ಟು ಹೆಚ್ಚಿನ ರಿಟರ್ನ್ಸ್ ಬರ್ತಾ ಹೋಗುತ್ತೆ. ಬಟ್ ಆದರೂ ಕೂಡ ಅದರಲ್ಲಿ ಯಾವುದೇ ಶ್ಯೂರಿಟಿ ಇರಲ್ಲ. ಸೊ ನಮ್ಮ ಭಾರತೀಯರು ಸುರಕ್ಷತೆಯ ದೃಷ್ಟಿಯಿಂದ ಚಿನ್ನವನ್ನು ಹೆಚ್ಚಾಗಿ ನಂಬ್ತಾರೆ. ಚಿನ್ನ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಒಂದು ಪ್ಲಾಟ್ಫಾರ್ಮ್ ಅಂತ ಕರಿಬಹುದು. ಸೊ ಜಸ್ಟ್ ಬೇರೆ ಬೇರೆ ಡಿಸ್ಕಷನ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಒಂದು ದೃಷ್ಟಿಯಿಂದ. ಬಟ್ ನಾವು ಪರೀಕ್ಷಾ ದೃಷ್ಟಿಯಿಂದ ಸೆನ್ಸೆಕ್ಸ್ ಬಗ್ಗೆ ತಿಳ್ಕೊಳ್ತಾ ಮುಂದಕ್ಕೆ ಹೋಗೋಣ. ಸುದ್ದಿ ಹೇಳುತ್ತೆ, ಚೈನಾ ಬ್ಲಾಸ್ ಡ್ಯಾಮ್ ಆಸ್ ವಾಟರ್ ಲೆವೆಲ್ಸ್ ಸರ್ಜ್ ಅಮಿಡ್ ಫ್ಲಡ್. ನೋಡಿ, ನಮಗೆಲ್ಲ ಗೊತ್ತಿರೋ ರೀತಿ ಚೀನಾ ದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕಳೆದ ಕೆಲವು ದಿನಗಳಿಂದ. ಅಲ್ಲಿನ ಬಹುತೇಕ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ. ಅಂಡ್ ನೆನೆ ಬಂದಿರತಕ್ಕಂತಹ ಸುದ್ದಿ ಅಂತ ಹೇಳಿದ್ರೆ ಚೀನಾ ದೇಶದ ಒಂದು ಪ್ರಮುಖ ಡ್ಯಾಮ್ ಅನ್ನ ಬ್ಲಾಸ್ಟ್ ಮಾಡಲಾಯಿತು. ಆ ಡ್ಯಾಮ್ ಅನ್ನ ಒಡೆದಾಕಲಾಯಿತು. ಯಾವ ಕಾರಣದಿಂದಪ್ಪ ಅಂತ ಹೇಳಿದ್ರೆ ಈ ಫ್ಲಡ್ ವಾಟರ್ನ ಕಂಟ್ರೋಲ್ ಮಾಡುವಂತಹ ದೃಷ್ಟಿಯಿಂದ. ಯೂಶುವಲ್ ಆಗಿ ಡ್ಯಾಮ್ಗಳನ್ನ ಕಟ್ಟುವುದೇ ಫ್ಲಡ್ ಬರಬಾರ್ದು ಅಂತ ಹೇಳಿ. ಸೊ ಏನು ಅಪಾರ ಪ್ರಮಾಣದ ನೀರು ಬರುತ್ತೆ ಅದನ್ನ ತಡೆ ಹಿಡಿದ್ಬಿಟ್ಟು ಸಂಗ್ರಹಣೆ ಮಾಡಿ ಒಂದು ನಿಗದಿತ ಕ್ವಾಂಟಿಟಿಯನ್ನು ಮಾತ್ರ ಬಿಟ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಡ್ಯಾಮ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ. ಬಟ್ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅತ್ಯಂತ ಧಾರಾಕಾರ ಮಳೆ ಸುರಿತು ಅಂತ ಹೇಳಿದ್ರೆ ಆ ಡ್ಯಾಮೇ ಒಡೆದು ಹೋಗುವಂತಹ ಭೀತಿ ಇರುತ್ತೆ. ಅಂಡ್ ಆ ಡ್ಯಾಮಿನ ಹಿನ್ನೀರು ಏನಿರುತ್ತೆ, ನಾವು ಇಂಗ್ಲೀಷ್ ಅದನ್ನ ಬ್ಯಾಕ್ ವಾಟರ್ ಅಂತ ಕರಿತೀವಿ. ಪ್ರತಿಯೊಂದು ಜಲಾಶಯದ ಹಿಂದೆ ಬ್ಯಾಕ್ ವಾಟರ್ ಇರುತ್ತೆ. ಆ ಪ್ರದೇಶಗಳು ಮುಳುಗಡೆ ಆಗ್ತಕ್ಕಂತಹ ಸಾಧ್ಯತೆ ಇರುವ ಕಾರಣದಿಂದ ಆ ಡ್ಯಾಮ್ ಅನ್ನ ಒಡೆದು ತೆಗೆದು ಹಾಕ್ಬಿಟ್ಟಿದೆ ಚೀನಾ. ಅಂಡ್ ಯಾವ ಡ್ಯಾಮ್ ಅಂತ ಹೇಳಿದ್ರೆ ಚೂಹೆ ರಿವರ್ ಅನ್ನುವಂತಹ ಒಂದು ನದಿ ಬರುತ್ತೆ, ಚಿಕ್ಕ ನದಿ. ಅಂಡ್ ಈ ನದಿಗೆ ಅಡ್ಲಾಗಿ ಕಟ್ಟಿದಂತಹ ಒಂದು ಡ್ಯಾಮ್ ಅನ್ನ ಒಡೆದು ಹಾಕಲಾಗಿದೆ. ಆನ್ಹುಲ್ ಅನ್ನುವಂತಹ ಒಂದು ಪ್ರಾವಿನ್ಸ್, ಒಂದು ಪ್ರಾಂತ್ಯದಲ್ಲಿ ಈ ಚೂಹೆ ಅನ್ನುವಂತಹ ಒಂದು ನದಿ ಬರುತ್ತೆ. ಅಂಡ್ ಮತ್ತೊಂದು ವಿಶೇಷ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಏಷ್ಯಾ ಖಂಡದ ಅತ್ಯಂತ ಉದ್ದನೆಯ ನದಿ ಅಂತಾನೆ ಕರೆಸ್ಕೊಳ್ಳುವಂತಹ ಯಾಂಗ್ಝೆ ನದಿ ಏನಿದೆ, ಚೀನಾ ದೇಶದ ಯಾಂಗ್ಝೆ ರಿವರ್, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಯಾಂಗ್ಝೆ ನದಿ ಸುಮಾರು 6,000 ಕಿಲೋಮೀಟರ್ನಷ್ಟು ಉದ್ದ ಇದೆ. ಇದು ಏಷ್ಯಾದ ಅತ್ಯಂತ ಉದ್ದನೆಯ ನದಿ ಮತ್ತು ಪ್ರಪಂಚದ 3ನೇ ಅತ್ಯಂತ ಉದ್ದನೆಯ ನದಿ ಅಂತ ಕರೆಯಲಾಗುತ್ತೆ. ಇನ್ನು ಪ್ರಪಂಚದ ಲಾಂಗೆಸ್ಟ್ ನದಿ ನೈಲ್, ಅದಾದ ಮೇಲೆ ಅಮೆಜಾನ್ ಕಂಡು ಬರುತ್ತೆ. ಅಂಡ್ 3ನೇ ಸ್ಥಾನದಲ್ಲಿ ನಿಮಗೆ ಈ ಯಾಂಗ್ಝೆ ನದಿ ಕಂಡು ಬರುತ್ತೆ ಮತ್ತು ಏಷ್ಯಾದ ಅತ್ಯಂತ ಲಾಂಗೆಸ್ಟ್. ಅಂಡ್ ಈ ನದಿಯ ಒಂದು ಉಪನದಿಯಾಗಿರುತ್ತೆ ಈ ಚೂಹೆ. ಸೊ ಖಂಡಿತ ಚೂಹೆ ನದಿ ಬಗ್ಗೆ ಕೇಳಬಹುದು, ಯಾಂಗ್ಝೆ ಬಗ್ಗೆ ಕೇಳಬಹುದು. ಅಂಡ್ ಮತ್ತೊಂದು ವಿಶಿಷ್ಟವಾದ ಸಂಗತಿ ಅಂತ ಹೇಳಿದ್ರೆ, ನಾನೇನು ಯಾಂಗ್ಝೆ ರಿವರ್ ಅಂತ ಹೇಳಿದೆ, ಆ ಒಂದು ನದಿಗೆ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಅಣೆಕಟ್ಟನ್ನು ಕಟ್ಟಲಾಗಿದೆ. ತುಂಬಾ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಈ ಸ್ಟ್ಯಾಟಿಕ್ ಜಿಕೆನ ಕೇಳ್ತಾನೆ ಇರ್ತಾರೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್, ಪ್ರಪಂಚದ ಅತ್ಯಂತ ದೊಡ್ಡ ಡ್ಯಾಮ್ ಯಾವುದು ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡ್ತಾ ಇರಬಹುದು, ತ್ರೀ ಗಾರ್ಜಸ್ ಡ್ಯಾಮ್. ತ್ರೀ ಗಾರ್ಜಸ್ ಡ್ಯಾಮ್ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ದೊಡ್ಡ ಡ್ಯಾಮ್ ಆಗಿರುತ್ತೆ. ಅಂಡ್ ಎಷ್ಟು ದೊಡ್ಡದಪ್ಪ ಅಂತ ಹೇಳಿದ್ರೆ ಇದು ಬೇಸಿಕಲಿ ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ಬಹು ಉಪಯೋಗಿ ಒಂದು ಅಣೆಕಟ್ಟು ಅಂತ ಕರಿಬಹುದು. ಬಹು ಉಪಯೋಗಿ ಅಂತ ಹೇಳಿದ್ರೆ ಅದು ಫ್ಲಡ್ ವಾಟರ್ನ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಬಳಕೆ ಮಾಡಲಾಗುತ್ತೆ, ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಕೂಡ ಬಳಕೆ ಮಾಡಲಾಗುತ್ತೆ, ಅದೇ ರೀತಿ ಇರಿಗೇಷನ್ ಅಥವಾ ನೀರಾವರಿ ಉದ್ದೇಶಕ್ಕೂ ಕೂಡ ಅದನ್ನು ಬಳಕೆ ಮಾಡಲಾಗುತ್ತೆ. ಸೊ ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಈ ಒಂದು ಡ್ಯಾಮ್ನಲ್ಲಿ ಸುಮಾರು 22,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ನಿಮಗೆ ಗೊತ್ತಿರಬೇಕು ಎಷ್ಟು ದೊಡ್ಡ ಒಂದು ಗಾತ್ರ ಅಂತ ಹೇಳಿ. 22,000 ಮೆಗಾವ್ಯಾಟ್, ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಡ್ಯಾಮ್. ಅದರ ಒಂದು ಚಿತ್ರವನ್ನು ಕೂಡ ನಿಮಗೆ ನೆಕ್ಸ್ಟ್ ಲೈನಲ್ಲಿ ತೋರಿಸ್ತೀನಿ. ಸೊ ತ್ರೀ ಗಾರ್ಜಸ್ ಡ್ಯಾಮ್, ಯಾಂಗ್ಝೆ ರಿವರ್ ಎರಡೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಚೂಹೆ ಅನ್ನುವಂತಹ ಈ ಒಂದು ನದಿ ಕೂಡ ತುಂಬಾ ಪ್ರಮುಖ. ಅಂಡ್ ಅದು ಸುಮಾರು 181 ಮೀಟರ್ ಅಷ್ಟು ಹೈಟ್ ಇದೆ. ಅಂಡ್ ಇಲ್ಲಿ ನಿಮಗೆ ಯಾಂಗ್ಝೆ ನದಿಯ ಮ್ಯಾಪ್ ಕಾಣಿಸ್ತಾ ಇದೆ ನೋಡಿ. ನೀವು ಯಾವಾಗಲೇ ಒಂದು ನದಿ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಆ ನದಿಯ ಮ್ಯಾಪ್ ಅನ್ನು ನೋಡಬೇಕಾಗುತ್ತೆ, ಎಲ್ಲಿ ಹುಟ್ಟುತ್ತೆ, ಯಾವ ಒಂದು ಪ್ರದೇಶದಲ್ಲಿ ಸಮುದ್ರವನ್ನು ಸೇರುತ್ತೆ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಆ ನದಿಗಳ ಬಗ್ಗೆ ಕೇಳ್ತಾ ಇರ್ತಾರೆ. ನೀವು ಒಂದು ಲೀಸ್ಟ್ ಅನ್ನು ಇಟ್ಕೊಂಡ್ಬಿಟ್ಟು ನದಿಗಳನ್ನ ಗಟ್ ಮಾಡ್ತೀರಿ ಅಂದ್ರೆ ಆಗಲ್ಲ. ಇಂತಹ ಒಂದು ಕರೆಂಟ್ ಅಫೇರ್ಸ್ ಸನ್ನಿವೇಶಗಳೆಲ್ಲ ನೀವು ನದಿಗಳನ್ನ ಲಿಂಕ್ ಅಪ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ನದಿ ಬಗ್ಗೆ ಬಂತು ಅಂದ್ರೆ ನಾನು ಇತ್ತೀಚೆಗಷ್ಟೇ ಚಂಬಲ್ ನದಿಯ ಒಂದು ಮ್ಯಾಪ್ ಅನ್ನು ಕೂಡ ತೋರಿಸಿದ್ದೆ. ಸೊ ಅದೇ ರೀತಿ ನಿಮಗೆ ಕಾಣಿಸ್ತಾ ಇದೆ ಯಾಂಗ್ಝೆ ನದಿ.
ನಿಮಗೆ ಕಾಣಿಸ್ತಾ ಇದೆ ಟಿಬೆಟ್ ಪ್ರಾವಿನ್ಸ್ ಅಥವಾ ಟಿಬೆಟ್ ಪ್ರಾಂತ್ಯ ಏನು ಬರುತ್ತೆ ಅದರ ಗಡಿ ಭಾಗದಲ್ಲಿ ಹುಟ್ಟುಬಿಟ್ಟು ಇದು ನೇರವಾಗಿ ಈಸ್ಟ್ ಚೈನಾ ಸಿಯಲ್ಲಿ ಸಮುದ್ರಕ್ಕೆ ಸೇರುತ್ತೆ. ಈಸ್ಟ್ ಚೈನಾ ಸಿ ಅಥವಾ ಪೂರ್ವ ಚೀನಾ ಸಮುದ್ರ ಅಂತ ಕರೀಬಹುದು. ಇದು ಈ ಕಡೆ ದಕ್ಷಿಣ ಚೀನಾ ಸಮುದ್ರ ಬರುತ್ತೆ, ಈ ಕಡೆ ಈಸ್ಟ್ ಚೈನಾ ಸಿ ಕಂಡು ಬರುತ್ತೆ. ಅದು ಕೂಡ ತುಂಬ ಪ್ರಮುಖವಾಗಿರತಕ್ಕಂತಹದ್ದು. ಆ್ಯಂಡ್ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ ಈಗೇನು ವುಹಾನ್ ಅನ್ನುವಂತಹ ಒಂದು ನಗರ ಇದೆ, ವುಹಾನ್ ಅಂತ ಹೇಳಿದ್ರೆ ಹುಬೈ ಪ್ರಾವಿನ್ಸ್ನಲ್ಲಿ ಕಂಡು ಬರುತ್ತೆ. ವುಹಾನ್ ಬಂದ್ಬಿಟ್ಟು ಏನು ಈ ಕೊರೋನಾ ವೈರಸ್ನ ಒಂದು ಎಪಿಸೆಂಟರ್ ಇದೆ, ಅದನ್ನು ವುಹಾನ್ ನಗರ ಅಂತ ಕರೆಯಲಾಗುತ್ತೆ. ಸೊ ವುಹಾನ್ ನಗರ ಇರುವಂತಹ ಈ ಹುಬೈ ಪ್ರಾವಿನ್ಸ್ನಲ್ಲೇ ಈ 3 ಗಾರ್ಜಸ್ ಡ್ಯಾಮ್ ನಿಮಗೆ ಕಂಡುಬರುತ್ತೆ. ಇದೇ ಒಂದು ನದಿ ಏನು ಯಂಗ್ಸೆ ಇದೆ ಅದಕ್ಕೆ ಅಡ್ಲಾಗಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಅದೇ ರೀತಿ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಆ ಒಂದು 3 ಗಾರ್ಜಸ್ ಡ್ಯಾಮ್ನ ಒಂದು ಫೋಟೋ ಕೂಡ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂತ ನೀವು ನೋಡ್ಬೋದು. 181 ಮೀಟರ್ನಷ್ಟು ಎತ್ತರ ಕೂಡ ಇದೆ. 22,000 ಮೆಗಾವಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಸೊ ಅಷ್ಟೊಂದು ಲಾಂಗ್ ರಿವರ್ ಇರೋ ಕಾರಣದಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಸೊ ಹಾಗಾಗಿ ಇಂಥ ದೊಡ್ಡ ಡ್ಯಾಮನ್ನು ಕಟ್ಟುವುದು ಬಹಳ ಅವಶ್ಯಕ ಕೂಡ ಆಗಿತ್ತು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಪೋಲ್ ಸಿಟರ್ ಹ್ಯಾಮಿಲ್ಟನ್ ರೋರ್ಸ್ ಟು ವಿಕ್ಟರಿ. ನೋಡಿ, ಇತ್ತೀಚೆಗಷ್ಟೇ ಫಾರ್ಮುಲಾ 1 ರೇಸ್ ನೆನ್ನೆ ಅಷ್ಟೇ ಮುಕ್ತಾಯ ಆಯಿತು. ಫಾರ್ಮುಲಾ 1 ರೇಸ್ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಗ್ರ್ಯಾಂಡ್ ಪ್ರಿಕ್ಸ್ಗಳು ನಡೀತಾ ಇರ್ತವೆ. ಯಾವ ರೀತಿ ನಾವು ಈ ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಕರಿತೀವೋ, ಈ ಫಾರ್ಮುಲಾ 1 ರೇಸ್ನಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಅಥವಾ GP ಅಂತ ಕರೆಯಲಾಗುತ್ತೆ. ಇತ್ತೀಚೆಗಷ್ಟೇ ಈ ಹಂಗೇರಿಯನ್ GP ಮುಕ್ತಾಯ ಆಯಿತು. ಅದನ್ನು ಗೆದ್ಕೊಂಡವರು ನಿಮಗೆ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂತಹ ಲೆವಿಸ್ ಹ್ಯಾಮಿಲ್ಟನ್ ಅವರು. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಫಾರ್ಮುಲಾ 1 ರೇಸನ್ನು ನೀವು ಕೂಡ ನೋಡಿರಬಹುದು. ನೋಡಿಲ್ಲ ಅಂತ ಹೇಳಿದ್ರೆ ಅದು ಬೇಸಿಕಲಿ ಒಂದು ಮೋಟಾರ್ ಸ್ಪೋರ್ಟ್ ಆಗಿರುತ್ತೆ. ಮೋಟಾರ್ ಸ್ಪೋರ್ಟ್ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಕಾರ್ ರೇಸಿಂಗ್ ಚಾಂಪಿಯನ್ಶಿಪ್, ಪ್ರಪಂಚದಾದ್ಯಂತ ಸಾಕಷ್ಟು ಪ್ರಸಿದ್ಧವಾಗಿರತಕ್ಕಂತಹ ಒಂದು ಕ್ರೀಡೆ. ಸೊ ಈ ಬಾರಿ ಮರ್ಸಿಡೀಸ್ ತಂಡದ, ಮರ್ಸಿಡೀಸ್ ಅನ್ನೋದು ಒಂದು ಪ್ರತಿಷ್ಠಿತ ಕಾರು ಕಂಪನಿ, ಇವರು ಒಂದು ತಂಡ ಇದೆ, ಫಾರ್ಮುಲಾ 1 ಟೀಮ್ ಇದೆ. ಅದನ್ನು ರೆಪ್ರೆಸೆಂಟ್ ಮಾಡತಕ್ಕಂತಹ ಬ್ರಿಟನ್ ದೇಶದ ಲೆವಿಸ್ ಹ್ಯಾಮಿಲ್ಟನ್ ಅವರು ಹಂಗೇರಿಯನ್ GP ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇದು ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳಬಹುದು. ಇತ್ತೀಚೆಗಷ್ಟೇ ನಡೆದಂತಹ ಹಂಗೇರಿಯನ್ GPಯನ್ನು ಗೆದ್ದುಕೊಂಡಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಖಂಡಿತ ಲೆವಿಸ್ ಹ್ಯಾಮಿಲ್ಟನ್ ಅಂತ ಹೇಳ್ಬೋದು. ಹೀಗೆ ಬೇರೆ ಬೇರೆ ಆಟಗಾರರ ಹೆಸರು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದೇ ರೀತಿ ರೆಡ್ ಬುಲ್ ತಂಡದ ಮ್ಯಾಕ್ಸ್ ವೆರ್ಸ್ಟಪ್ಪನ್ ಇದ್ದಾರೆ. ಅದೇ ರೀತಿ ನಿಮಗೆ ಇನ್ನಿತರ ಪ್ರಮುಖವಾದಂತಹ ಪ್ಲೇಯರ್ಸ್ ಕಂಡು ಬರ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮೈಕಲ್ ಶುಮ್ಯಾಕರ್ ಅಂದರೆ ಯಾವ ರೀತಿ ಫುಟ್ಬಾಲ್ನಲ್ಲಿ ಪೀಲೆ ದಂತಕಥೆ ಇದ್ದರು, ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ದಂತಕಥೆ ಇದ್ದಾರೋ, ಅದೇ ರೀತಿ ಈ ಫಾರ್ಮುಲಾ 1 ರೇಸಿಂಗ್ನಲ್ಲಿ ಜರ್ಮನಿ ದೇಶದ ಮೈಕಲ್ ಶುಮ್ಯಾಕರ್, ಇವರು ಫೆರಾರಿ ತಂಡದ ಒಬ್ಬ ರೇಸರ್, ಇವರು ಇದರ ದಂತಕಥೆ ಅಂತಲೇ ಕರೆಸ್ಕೊಳ್ತಾರೆ. ಆ್ಯಂಡ್ ಅವರ ಒಂದು ದಾಖಲೆಯನ್ನು ಲೆವಿಸ್ ಹ್ಯಾಮಿಲ್ಟನ್ ಸರಿಗಟ್ಟಿದ್ದಾರೆ. ಅದೇನು ದಾಖಲೆಯಪ್ಪ ಅಂತ ಹೇಳಿದ್ರೆ ಒಂದೇ ಗ್ರ್ಯಾಂಡ್ ಪ್ರಿಕ್ಸನ್ನು 8 ಬಾರಿಗೆ ಗೆದ್ದಿರತಕ್ಕಂತಹದ್ದು. ಸೊ ಈ ಹಂಗೇರಿಯನ್ GPಯನ್ನು 8ನೇ ಬಾರಿಗೆ ಲೆವಿಸ್ ಹ್ಯಾಮಿಲ್ಟನ್ ಅವರು ಗೆದ್ದಿದ್ದಾರೆ. ಆ್ಯಂಡ್ ಇದೇ ರೀತಿ ನೀವು ನೋಡ್ತಿರೋ ರೀತಿ ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸನ್ನು ಮೈಕಲ್ ಶುಮಾಕರ್ ಅವರು 8 ಬಾರಿ ಗೆದ್ದಿದ್ರು. ಸೊ ಹಾಗಾಗಿ ಇದೊಂದು ದಾಖಲೆ ಅಂತಲೇ ಹೇಳಬಹುದು. ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಕೊರ್ಸೆರಾ ಬಿಡುಗಡೆ ಮಾಡಿದ ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ 2020 ಪ್ರಕಾರ ಡೇಟಾ ಸೈನ್ಸ್ ಡೊಮೇನ್ನಲ್ಲಿ ಭಾರತ ಡ್ಯಾಶ್ ಸ್ಥಾನದಲ್ಲಿದೆ. ನೋಡಿ, ಇತ್ತೀಚೆಗಷ್ಟೇ ಕೊರ್ಸೆರಾ ಅಂತಕ್ಕಂತಹ ಒಂದು ಇನ್ಸ್ಟಿಟ್ಯೂಷನ್ ಈ ಒಂದು ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ ಅನ್ನುವಂತಹ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದು. ಆ ಸೂಚ್ಯಂಕದಲ್ಲಿ ಬೇರೆ ಬೇರೆ ವಿಭಾಗಗಳಿದ್ದಾವೆ ಅಥವಾ ಬೇರೆ ಬೇರೆ ಡೊಮೈನ್ಸ್ ಅಂತ ಕರಿಬಹುದು. ಸೊ ಇಲ್ಲಿ ನಿಮಗೆ ಕಾಣಿಸಿರ್ತಕ್ಕಂಥದ್ದು ಸೈನ್ಸ್ ಡೊಮೈನ್. ನೋಡಿ, ಬಹಳ ಜನ ಕನ್ಫ್ಯೂಷನ್ ಮಾಡ್ಕೋಬಹುದು. ಅಲ್ಲಿ ಟೆಕ್ನಾಲಜಿ ಡೊಮೈನ್ ಇದೆ, ಬಿಸ್ನೆಸ್ ಡೊಮೈನ್ ಇದೆ, ಅದೇ ರೀತಿ ಸೈನ್ಸ್ ಡೊಮೈನ್ ಇದೆ. ಸೊ ಬೇರೆ ಬೇರೆ ವಿಭಾಗಗಳು. ಸೊ ಈ ಸೈನ್ಸ್ ವಿಭಾಗದಲ್ಲಿ ಭಾರತ ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ನಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳ್ತಿದ್ದಾರೆ. ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕೇಳಬಹುದು. ಬಿಕಾಸ್ ಸ್ಕಿಲ್ ಇಂಡೆಕ್ಸ್ ಅಂತ ಹೇಳಿದ್ರೆ ಈ ಕುಶಲತೆಯ ಒಂದು ಮಾಪನವನ್ನು ಮಾಡತಕ್ಕಂತಹ ಒಂದು ಸೂಚ್ಯಂಕ. ಸೊ ಇದರಲ್ಲಿ ಭಾರತ ಆಪ್ಷನ್ ಡಿ 51ನೇ ಸ್ಥಾನದಲ್ಲಿದೆ. ಸೊ 51st ರ್ಯಾಂಕ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ ಡೇಟಾ ಸೈನ್ಸ್ ಡೊಮೈನ್. ಡೇಟಾ ಸೈನ್ಸ್ ಬಗ್ಗೆ ಅವ್ರು ಮಾತಾಡ್ತಿರ್ತಕ್ಕಂಥದ್ದು. ಇದೇ ರೀತಿ ನಾವು ಬಿಸ್ನೆಸ್ ಒಂದು ಡೊಮೈನ್ನಲ್ಲಿ, ಅದೇ ರೀತಿ ಟೆಕ್ನಾಲಜಿ ಡೊಮೈನ್ನಲ್ಲಿ ಬೇರೆ ಬೇರೆ ರ್ಯಾಂಕಿಂಗ್ನ ಕೂಡ ಹೊಂದಿದ್ದೇವೆ. ಆ್ಯಂಡ್ ಕೊರ್ಸೆರಾ ಮೂಲತಃ ಒಂದು ಅಮೆರಿಕಾದ ಒಂದು ಕಂಪನಿಯಾಗಿದೆ. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಟೊರೊಂಟೊ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 45ನೇ ಆವೃತ್ತಿ 2020 TIFF ಗೌರವ ನಟಿ ಪ್ರಶಸ್ತಿಯನ್ನ ಯಾರು ಸ್ವೀಕರಿಸ್ತಾರೆ? ನೋಡಿ, ಟೊರೊಂಟೊ ಅಂದರೆ ಅದೊಂದು ಕೆನಡಾ ದೇಶದ ಒಂದು ನಗರ ಆಗಿದೆ. ಸೊ ಕೆನಡಾ ದೇಶದ ಈ ಟೊರೊಂಟೊನಲ್ಲಿ 45ನೇ ಚಲನಚಿತ್ರೋತ್ಸವ ಅಥವಾ ಫಿಲ್ಮ್ ಫೇರ್ ಅನ್ನ ಆರ್ಗನೈಸ್ ಮಾಡಲಾಗಿದೆ. ಆ್ಯಂಡ್ ಅದರಲ್ಲಿ ಗೌರವ ನಟಿ ಟ್ರಿಬ್ಯೂಟ್ ಅವಾರ್ಡನ್ನು ಯಾರಿಗೆ ಕೊಡ್ತಾ ಇದ್ದಾರೆ? TIFF ಅವಾರ್ಡ್ ಅಂತ ಕೇಳ್ತಾ ಇದ್ದಾರೆ. ಇದೊಂದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಬಿಕಾಸ್ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗ್ತಿರ್ತಕ್ಕಂತಹ ನಟಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನೀವು ಕೂಡ ಅವರ ಬಗ್ಗೆ ಕೇಳಿರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೇಟ್ ವಿನ್ಸ್ಲೆಟ್. ನೋಡಿ, ಕೇಟ್ ವಿನ್ಸ್ಲೆಟ್ ಪ್ರತಿಯೊಬ್ಬರು ಕೂಡ ಕೇಳಿರಬಹುದು. ಬಿಕಾಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ 1997ನೇ ಇಸ್ವಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಒಂದು ಬಾಕ್ಸ್ ಆಫೀಸ್ ಹಿಟ್ ಆಗಿದ್ದಂತಹ ಹಾಲಿವುಡ್ ಚಲನಚಿತ್ರ ರಿಲೀಸ್ ಆಗುತ್ತೆ.
ಅದು ಬೇರೆ ಯಾವುದೂ ಅಲ್ಲ, ಬದಲಾಗಿ ಟೈಟಾನಿಕ್ ಸಿನಿಮಾ. ಏನು ಟೈಟಾನಿಕ್ ಅಂತಕ್ಕಂತಹ ಒಂದು ಹಡಗು ಮುಳುಗಿತ್ತು, ಅದರ ಒಂದು ನೈಜ ಘಟನೆಯ ಆಧಾರಿತ ಸಿನಿಮಾ, ಹಾಲಿವುಡ್ ಮೂವಿ. ಈ ಒಂದು ಸಿನಿಮಾದ ನಾಯಕಿಯಾಗಿದ್ದಂಥದ್ದು ಕೇಟ್ ವಿನ್ಸ್ಲೆಟ್ ಅವರು. ಸೊ ಅವರು ಈ ಒಂದು ಟೊರೊಂಟೊ ಫಿಲ್ಮ್ ಫೆಸ್ಟಿವಲ್ನ TIFF ಅವಾರ್ಡ್ಗೆ ಭಾಜನರಾಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ನಾಯಕ ನಟ ಕಾಣಿಸ್ಕೊಳ್ತಾ ಇದ್ದಾರೆ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ. ಸೊ ಇವರು ಕೂಡ ಬಹಳ ಪ್ರಸಿದ್ಧರಾಗಿದ್ದಾರೆ. ಆ್ಯಂಡ್ ಕೇಟ್ ವಿನ್ಸ್ಲೆಟ್ ಅವರಿಗೆ 2009ನೇ ಇಸ್ವಿಯಲ್ಲಿ ಆಸ್ಕರ್ ಪ್ರಶಸ್ತಿ ಕೂಡ ಸಿಗುತ್ತೆ. ಸೊ ಆಸ್ಕರ್ ವಿನ್ನರ್ ಅಂತ ಹೇಳಿದ್ರೆ ಇವರು ಬಹಳ ಪ್ರಸಿದ್ಧಿ ಪಡೆದಿರತಕ್ಕಂತಹ, ಖ್ಯಾತಿಯನ್ನು ಪಡೆದಿರತಕ್ಕಂತಹ ಒಬ್ಬ ನಟಿ ಅಂತಲೇ ಹೇಳಬಹುದು. ಆ್ಯಂಡ್ ಇದನ್ನು ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಮೂರನೇ ಪ್ರಶ್ನೆ ಹೇಳುತ್ತೆ, ಸೈಬರ್ ಸುರಕ್ಷತೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಯಾವ ದೇಶದ ರಾಷ್ಟ್ರೀಯ ಸೈಬರ್ ನಿರ್ದೇಶಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೋಡಿ, ಇದು ಕೂಡ ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಬಿಕಾಸ್ ನಿಮಗೆಲ್ಲ ನೆನಪಿರಬಹುದು, ಇತ್ತೀಚೆಗಷ್ಟೇ ಟ್ವಿಟರ್ ಅನ್ನುವಂತಹ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡ್ಬಿಟ್ಟು ಹ್ಯಾಕರ್ಗಳು ಪ್ರಸಿದ್ಧ ಸೆಲೆಬ್ರಿಟಿಗಳ ಅಕೌಂಟ್ಸನ್ನು ಹ್ಯಾಕ್ ಮಾಡಿ ಅಮಾಯಕ ಜನತೆಯನ್ನು ವಂಚನೆ ಮಾಡಿದ್ರು. ಸೊ ಪ್ರಪಂಚಾದ್ಯಂತ ಈ ಸೈಬರ್ ಒಂದು ಸೆಕ್ಯೂರಿಟಿಯ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ರಂಗದಲ್ಲಿ ಒಂದು ಒಪ್ಪಂದವನ್ನು, ಸಹಕಾರವನ್ನು ವಿಸ್ತರಿಸುವಂತಹ ದೃಷ್ಟಿಯಿಂದ ನಮ್ಮ ಭಾರತದ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಥವಾ CERT-IN ಅಂತ ಕೂಡ ಕರಿಬಹುದು. ಸೊ ಈ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಬಂದ್ಬಿಟ್ಟು ನಮ್ಮ ಭಾರತದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, MEITY, ಅಥವಾ ನಾವು ಕನ್ನಡದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಕರಿತೀವಿ. ಆ ಒಂದು ಸಚಿವಾಲಯದ ಕೆಳಗಡೆ ಬರತಕ್ಕಂತಹ ಒಂದು ಸಂಸ್ಥೆ. ಆ್ಯಂಡ್ ಈ ಒಂದು ಸಚಿವಾಲಯದ ಸಚಿವರು ಯಾರು ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಶ್ರೀಯುತ ರವಿಶಂಕರ್ ಪ್ರಸಾದ್ ಅವರು ಇದರ ಒಂದು ಮಿನಿಸ್ಟರ್ ಕೂಡ ಆಗಿದ್ದಾರೆ. ಇವರ ಹೆಸರು ಕೂಡ ಬಹಳ ಪ್ರಮುಖವಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಇದರ ಅಡಿಯಲ್ಲಿ ಬರತಕ್ಕಂತಹ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅವರು ಇತ್ತೀಚೆಗೆ ಆಪ್ಷನ್ ಡಿ ಇಸ್ರೇಲ್ ದೇಶದ ರಾಷ್ಟ್ರೀಯ ಸೈಬರ್ ನಿರ್ದೇಶಾಲಯದ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ, ನಮ್ಮ ಸಹಕಾರವನ್ನು ಅಭಿವೃದ್ಧಿಗೊಳಿಸುವಂತಹ ದೃಷ್ಟಿಯಿಂದ. ಇದಕ್ಕೆ ಕಾರಣ ಇಸ್ರೇಲ್ ನಿಮಗೆಲ್ಲ ಗೊತ್ತಿರೋ ರೀತಿ ಈ ಒಂದು ಸೈಬರ್ ಸೆಕ್ಯೂರಿಟಿಯಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದೆ. ಸೊ ಹಾಗಾಗಿ ಇವರು ಇಸ್ರೇಲ್ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೇಲ್ ಆಗುತ್ತೆ. ಅದೇ ರೀತಿ ಇಸ್ರೇಲ್ನ ರಾಜಧಾನಿ ಜೆರುಸಲೇಮ್ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾವ IITಯ ಮಾಡ್ಯುಲಸ್ ಹೌಸಿಂಗ್ ಇನ್ಕ್ಯುಬೇಟೆಡ್ ಸ್ಟಾರ್ಟ್ಅಪ್ ಮೆಡಿಕ್ಯಾಬ್ ಹೆಸರಿನ ಪೋರ್ಟಬಲ್ ಆಸ್ಪತ್ರೆ ಘಟಕವನ್ನು ಅಭಿವೃದ್ಧಿಪಡಿಸಿದೆ? ನೋಡಿ, ಕೊರೋನಾ ವೈರಸ್ ಬಂದಾಗಿಂದನೂ ಈ ಡಿಸ್ಇನ್ಫೆಕ್ಟೆಂಟ್ ಇರಬಹುದು ಅಥವಾ ಚಿಕಿತ್ಸೆ ನೀಡೋದಿರಬಹುದು, ರೋಬೋಟಿಕ್ಸ್ ಇರಬಹುದು, ಈ ಒಂದು ರಂಗಗಳಲ್ಲಿ ಸಾಕಷ್ಟು ಇನೋವೇಷನ್ಸ್ ನಡೀತಾ ಇದ್ದಾವೆ. ಆ್ಯಂಡ್ ಈಗ ಇದಕ್ಕೆ ಒಂದು ಹೊಸ ಸೇರ್ಪಡೆಯಾಗಿದೆ. ಯಾವ IITಯ ಇನ್ಕ್ಯುಬೇಟೆಡ್ ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಸ್ಟಾರ್ಟ್ಅಪ್ ಅಂತ ತಿಳ್ಕೊಂಬಿಡಿ. ನಾನು ಕೂಡ ಪ್ರತಿಯೊಮ್ಮೆ ಹೇಳ್ತಾ ಇರ್ತೀನಿ, ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನವೋದ್ಯಮ ಅಂತ ಕರಿಬಹುದು. ಅಂದರೆ ಹೊಸ ಒಂದು ಆವಿಷ್ಕಾರ, ಒಂದು ಹೊಸ ಐಡಿಯಾವನ್ನು ಇಟ್ಕೊಂಡ್ಬಿಟ್ಟು ಏನು ಈ ಒಂದು ಸಂಸ್ಥೆಗಳನ್ನ ಹುಟ್ಟಾಕಲಾಗುತ್ತೆ, ಅವನ್ನ ಸ್ಟಾರ್ಟ್ಅಪ್ಸ್ ಅಥವಾ ನವೋದ್ಯಮ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇದಕ್ಕೆ ಒಂದು ಸೇರಿದಂತಹ ಒಂದು ಹೊಸ ನವೋದ್ಯಮ ಮೆಡಿಕ್ಯಾಬ್ ಅಂತಕ್ಕಂತಹ ಒಂದು ಘಟಕವನ್ನು ನಿರ್ಮಾಣ ಮಾಡಿದೆ. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ಪೋರ್ಟಬಲ್ ಆಸ್ಪತ್ರೆ ಘಟಕ. ಪೋರ್ಟಬಲ್ ಅಂತ ಹೇಳಿದ್ರೆ ಅದನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸಬಹುದಾದಂತಹ ಒಂದು ಆಸ್ಪತ್ರೆಯ ಒಂದು ಯೂನಿಟ್ ಆಗಿದೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಇದನ್ನ ಕೇವಲ 2 ಗಂಟೆಗಳಲ್ಲಿ 4 ಜನ ಸೇರ್ಕೊಂಡ್ಬಿಟ್ಟು ಯಾವ ಜಾಗಕ್ಕೆ ಬೇಕೋ ಆ ಜಾಗದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಕೊರೋನಾ ವೈರಸ್ ಇರೋದ್ರಿಂದ ನಮಗೆ ಏನು ಟ್ರೆಡಿಷನಲ್ ಹಾಸ್ಪಿಟಲ್ಸ್ನಲ್ಲಿ ಬೆಡ್ಗಳ ಕೊರತೆ ಉಂಟಾಗ್ತಿದೆ. ಸೊ ಯಾವುದೋ ಒಂದು ಜಾಗದಲ್ಲಿ ನಮಗೆ ಆಸ್ಪತ್ರೆ ಒಂದು ಘಟಕವನ್ನು ನಿರ್ಮಾಣ ಮಾಡಬೇಕು, ICU ಮಾಡಬೇಕು ಅಂತ ಹೇಳಿದ್ರೆ ಈ ಮೆಡಿಕ್ಯಾಬನ್ನು ಬಳಕೆ ಮಾಡಬಹುದು. ಸೊ ಮೆಡಿಕ್ಯಾಬನ್ನು ಬಳಸ್ಕೊಂಡ್ಬಿಟ್ಟು 2 ಅವರ್ಸಲ್ಲಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಡ್ಬಹುದು. ಸೊ ಇದರಿಂದ ಚಿಕಿತ್ಸೆ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಸ್ಟಾರ್ಟ್ಅಪ್ ಏನಿದೆ, ಇದನ್ನು ತಯಾರು ಮಾಡಿದಂತಹ ಸ್ಟಾರ್ಟ್ಅಪ್, ಅದನ್ನು ಇನ್ಕ್ಯುಬೇಟ್ ಮಾಡಿದ್ದು ಅಥವಾ ಅದನ್ನು ಗೈಡ್ ಮಾಡಿದ್ದು ಯಾರು ಅಂತ ಕೂಡ ಕೇಳ್ತಿದ್ದಾರೆ. ಸೊ ಇನ್ಕ್ಯುಬೇಟೆಡ್ ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ ಯಾವುದೊಂದು ಸಂಸ್ಥೆಯ ಆಶ್ರಯದ ಅಡಿಯಲ್ಲಿ ತಾನು ಬೆಳೀತಾ ಇರತಕ್ಕಂತಹ ಒಂದು ಸ್ಟಾರ್ಟ್ಅಪ್, ಅದನ್ನು ಇನ್ಕ್ಯುಬೇಟೆಡ್ ಸ್ಟಾರ್ಟ್ಅಪ್ ಅಂತ ಕೂಡ ಕರಿಬಹುದು. ಸೊ ಯಾವ IIT ಅಂತ ಕೇಳಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, IIT ಮಡ್ರಾಸ್. ಚೆನ್ನೈನಲ್ಲಿ ಕಂಡುಬರತಕ್ಕಂತಹ IIT ಮಡ್ರಾಸ್ ಈ ಒಂದು ಮೆಡಿಕ್ಯಾಬ್ ತಯಾರು ಮಾಡಿದಂತಹ ಒಂದು ಸ್ಟಾರ್ಟ್ಅಪ್ಗೆ ಸಹಾಯವನ್ನು ಕೂಡ ಮಾಡಿದೆ. ಈ ರೀತಿ 5ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಯಾವ ಪಾವತಿ ಅಪ್ಲಿಕೇಶನ್ ಭಾರತದ ಮೊದಲ ನಂಬರ್ಲೆಸ್ ಕಾರ್ಡ್ ಅನ್ನ ಪ್ರಾರಂಭಿಸಿದೆ? ನೋಡಿ, ಇದು ಕೂಡ ಬಹಳ ಒಂದು ವಿನೂತನವಾದಂತಹ ಯೋಜನೆ ಅಂತ ಹೇಳ್ಬಹುದು. ಬಿಕಾಸ್ ನಾವು ಇದುವರೆಗೂ ಕೂಡ ಕಾರ್ಡ್ಲೆಸ್ ಕ್ಯಾಶ್ ಅನ್ನ ನೋಡ್ತಾ ಇದ್ವಿ, ಬಟ್ ಈಗ ಹೇಳ್ತಾ ಇರೋದು ನಂಬರ್ಲೆಸ್ ಕಾರ್ಡ್. ಆ ಕಾರ್ಡ್ನ ಮೇಲೆ ನಂಬರೇ ಇರಲ್ಲ. ಆ್ಯಂಡ್ ಇದನ್ನ ಯಾರು ಜಾರಿಗೆ ತಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ನೋಡಿ, ಇದನ್ನ ಜಾರಿಗೆ ತಂದಿರತಕ್ಕಂತಹದ್ದು ನಮ್ಮ ಬೆಂಗಳೂರಿನಲ್ಲೇ ಹುಟ್ಟು ಹಾಕಲ್ಪಟ್ಟಿರತಕ್ಕಂತಹ ಒಂದು ಸ್ಟಾರ್ಟ್ಅಪ್ ಆಪ್ಷನ್ ಸಿ, ಫಾರ್ಮ್ ಪೇ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಬಹುದು. ಬಿಕಾಸ್ ಇದನ್ನು ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಸ್ಥಾಪನೆ ಮಾಡಲಾಗಿದೆ. ಸೊ ಈ ಫಾರ್ಮ್ ಪೇ ಅಂತಕ್ಕಂತಹ ಒಂದು ಏನು ಸಂಸ್ಥೆ ಇದೆ, ಇವರು ಈ ನಂಬರ್ಲೆಸ್ ಕಾರ್ಡ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ನೋಡಿ, ವಿಶೇಷವಾಗಿ ನಿಮಗೆ ಒಂದು ಮಾತು ನೆನಪಿರಬೇಕು, ಫಾರ್ಮ್ ಪೇ ಅಂತಕ್ಕಂತಹದ್ದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ನಿಯೋ ಬ್ಯಾಂಕ್ ಫಾರ್ ಟೀನೇಜರ್ಸ್.
ನೋಡಿ, ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಬ್ಯಾಂಕ್ಗಳು ಯಾರಿಗೆ ಇದಾವಪ್ಪ ಅಂತ ಹೇಳಿದ್ರೆ ಸಾಲಗಾರರಿಗೆ, ಅದೇ ರೀತಿ ಉಳಿತಾಯ ಮಾಡ್ತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ. ಕೆಲವೊಂದು ಬ್ಯಾಂಕ್ಗಳು ಕೃಷಿಕರಿಗೆ, ಕೋಆಪರೇಟಿವ್ ಸೆಕ್ಟರ್ಸ್ ಅಲ್ಲಿ ಕೂಡ ಇದ್ದಾವೆ. ಬಟ್ ಯೂಶುವಲ್ ಆಗಿ ಅವು ವಯಸ್ಕರನ್ನ ಟಾರ್ಗೆಟ್ ಮಾಡ್ತವೆ. ಬಟ್ ಕೇವಲ ಟೀನೇಜರ್ಸ್ ಅಥವಾ ಹದಿಹರೆಯದ ವ್ಯಕ್ತಿಗಳಿಗೆ, ಯುವಕ ಯುವತಿಯರಿಗಾಗಿ ನಮ್ಮ ದೇಶದಲ್ಲಿ ಒಂದು ಸೆಟಪ್ ಆಗಿರತಕ್ಕಂತಹ ಪ್ರಪ್ರಥಮ ಬ್ಯಾಂಕ್ ಅಥವಾ ಒಂದು ಪಾವತಿ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಈ ಫಾರ್ಮ್ ಪೇ. ಇದು ಬಹಳ ಪ್ರಮುಖ. ಅದಕ್ಕಾಗಿ ಇದನ್ನ ನಿಯೋ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. ನಿಯೋ ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಹೊಸ ರೀತಿಯಾದಂತಹ ಬ್ಯಾಂಕ್ ಅಂತ ಕರಿಬಹುದು. ಸೊ ಇದು ಬಹಳ ಪ್ರಮುಖವಾಗುತ್ತೆ. ಟೀನೇಜರ್ಸ್ನ ಟಾರ್ಗೆಟ್ ಮಾಡಲಾಗುತ್ತೆ. ಏನು ಪೇರೆಂಟ್ಸ್ ಇದುವರೆಗೂ ಕೂಡ ತಮ್ಮ ಹದಿಹರೆಯದ ಮಕ್ಕಳಿಗೆ ಹಣವನ್ನು ಕ್ಯಾಶ್ ರೂಪದಲ್ಲಿ ಕೊಡ್ತಾ ಇದ್ರು, ಅದು ಕಳೆದು ಹೋಗುವಂತಹ ಭೀತಿ ಇತ್ತು. ಬೇರೆ ಬೇರೆ ಅವರು ಯಾವುದೋ ಒಂದು ಗೊತ್ತಿಲ್ಲದಿರತಕ್ಕಂತಹ ಕೆಲಸಗಳಿಗೆ ಬಳಕೆ ಮಾಡಬಹುದು ಅಂತೇಳಿ ಒಂದು ಕನ್ಸರ್ನ್ ಕೂಡ ಇತ್ತು. ಬಟ್ ಈಗ ನಂಬರ್ಲೆಸ್ ಕಾರ್ಡನ್ನು ಜಾರಿಗೆ ತರಲಾಗಿದೆ. ಇದರಿಂದ ಅವರು ಫಿಸಿಕಲ್ ಆಗಿ ಕ್ಯಾಶನ್ನು ತೆಗೆದುಕೊಂಡು ಹೋಗುವಂತಹ ಅಗತ್ಯತೆ ಇಲ್ಲ. ಆ್ಯಂಡ್ ಅದರಿಂದ ಕಳ್ಳತನ ಆಗೋದು, ದುಡ್ಡು ಕಳೆದು ಹೋಗೋದು ಮುಂತಾದಂತಹ ಪ್ರಶ್ನೆಗಳು ಉಂಟಾಗಲ್ಲ. ಆ್ಯಂಡ್ ಅವರು ಯಾವ ವಿಚಾರಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಪೇರೆಂಟ್ಸ್ಗೆ ಕೂಡ ಒಂದು ಐಡಿಯಾ ಇರುತ್ತೆ. ಸೊ ಇದನ್ನ ಜಾರಿಗೆ ತಂದಿರತಕ್ಕಂತಹದ್ದು ಫಾರ್ಮ್ ಪೇ. ಇದು ಯಾಕೆ ಬಹಳ ಪ್ರಮುಖ ಆಗುತ್ತಪ್ಪ ಅಂತ ಹೇಳಿದ್ರೆ ಇದು ಬಹಳ ವಿನೂತನವಾಗಿರ್ತಕ್ಕಂಥದ್ದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ವಶನ್ಸ್ಗಳಕ್ಕಿಂತ ಇಂತಹ ಹೊಸ ಆವಿಷ್ಕಾರಗಳ ಬಗ್ಗೆ ಕ್ವಶನ್ಸ್ನ ಕೇಳಬಹುದು. ಆ್ಯಂಡ್ ಇವತ್ತಿನ 6 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇಂಟರ್ನ್ಯಾಷನಲ್ ನೆಲ್ಸನ್ ಮಂಡೇಲಾ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದು ಕೂಡ ಅತ್ಯಂತ ಪ್ರಮುಖ. ಬಿಕಾಸ್ ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಯಾವ ರೀತಿ ಈ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾದಲ್ಲಿ ಅಪಾರ್ಥೈಡ್ ಅಸ್ತಿತ್ವದಲ್ಲಿತ್ತು. ಅಪಾರ್ಥೈಡ್ ಅಂತ ಹೇಳಿದ್ರೆ ಸಾಂಸ್ಥಿಕವಾಗಿ ಈ ಒಂದು ಜನಾಂಗೀಯ ತಾರತಮ್ಯನ ಮಾಡಲಾಗ್ತಿತ್ತು. ಇನ್ಸ್ಟಿಟ್ಯೂಷನಲೈಸ್ಡ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಕರೀಬಹುದು. ಆ್ಯಂಡ್ ಅಲ್ಲಿ ಕಪ್ಪು ವರ್ಣದ ವ್ಯಕ್ತಿಗಳ ಮೇಲೆ ಬಿಳಿಯರು ನಡೆಸಿದಂತಹ ದಬ್ಬಾಳಿಕೆ ಇರಬಹುದು, ಅವರ ಮೇಲೆ ಇದ್ದಂತಹ ತಾರತಮ್ಯ ಇರಬಹುದು, ಅದರ ವಿರುದ್ಧ ಹೋರಾಟ ಮಾಡಿದಂತಹ ನೆಲ್ಸನ್ ಮಂಡೇಲಾ ಅವರ ಹುಟ್ಟುಹಬ್ಬವನ್ನು ನೆಲ್ಸನ್ ಮಂಡೇಲಾ ಡೇ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 18. ಸೊ ಜುಲೈ 18 ಅಂತ ಹೇಳಿದ್ರೆ ನೆಲ್ಸನ್ ಮಂಡೇಲಾ ಅವರ ಬರ್ಡೇ. ಸೊ ಹಾಗಾಗಿ ಅವರಿಗೆ ಇದನ್ನ 18ನೇ ತಾರೀಕು, ಜುಲೈ 18ನೇ ತಾರೀಕಿನಂದು ಇಂಟರ್ನ್ಯಾಷನಲ್ ನೆಲ್ಸನ್ ಮಂಡೇಲಾ ಡೇನ ಆಚರಣೆ ಮಾಡಲಾಗುತ್ತೆ. ಆ್ಯಂಡ್ ಅದೇ ಜುಲೈ 18ರಂದು ಮತ್ತೊಬ್ಬ ಪ್ರಮುಖ ವ್ಯಕ್ತಿಯ ಜನನ ಕೂಡ ಆಗುತ್ತೆ. ನಾನು ಆಗಲೇ ತಾನೇ ಹೇಳ್ತಾ ಇದ್ದೆ, ನಮ್ಮ ಮೈಸೂರಿನ ಅರಸರಾಗಿದ್ದಂತಹ, ಕೊನೆಯ ಅರಸರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಜುಲೈ 18ನೇ ತಾರೀಕು ಜನ್ಮವನ್ನು ಪಡೀತಾರೆ. ಆ್ಯಂಡ್ ಈ ವರ್ಷದ ನೆಲ್ಸನ್ ಮಂಡೇಲಾ ಡೇ ಥೀಮ್ ಕೂಡ ಹೇಳಿದ್ದಾರೆ, ಟೇಕ್ ಆಕ್ಷನ್, ಇನ್ಸ್ಪೈರ್ ಚೇಂಜ್ ಅನ್ನೋದು ಈ ಬಾರಿಯ ನೆಲ್ಸನ್ ಮಂಡೇಲಾ ಡೇಯ ಒಂದು ಘೋಷವಾಕ್ಯ ಕೂಡ ಆಗಿದೆ. ಆ್ಯಂಡ್ ನೆಲ್ಸನ್ ಮಂಡೇಲಾ ಅವರಿಗೆ 1990ನೇ ಇಸ್ವಿಯಲ್ಲಿ ನಮ್ಮ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನವನ್ನು ಕೂಡ ಕೊಟ್ಟರು. ಆ್ಯಂಡ್ ಅವರು 1994 ಇಂದ 1999ವರೆಗೂ ಕೂಡ ಸೌತ್ ಆಫ್ರಿಕಾದ ಮೊದಲ ಕಪ್ಪು ವರ್ಣದ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಸೊ ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.